श्री ज्ञानदेव तुकाराम राजाधिराज सद्गुरुनाथ महाराज की जय। श्री गुरुदेव। गुरुर्ब्रह्मा गुरुर्विष्णु गुरुर्देवो महेश्वरा गुरुर् साक्षात् परब्रह्म तस्मै श्री गुरुवे नमः। गुरुर् साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡರೀಕವಲ್ಲ ಪಾರ್ವತಿ ರಾಜ ಸದ್ಗುರುನಾಥ जय जय राम कृष्ण हरि। 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 बोला श्री ज्ञानदेव राजा धर्म संस्थापनेचे नर ते ईश्वराचे अवतार झाले आहेत पुढे होणार. देणे ईश्वराचे जय जय रघुवीर समर्थ. ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತ್ವವಾಗಿರುವಂತಹ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ಈ ಒಂದು ಮನೆತನದ ಪೂರ್ವಜರೂ ಆಗಿರುವಂತಹ ಸದ್ಗುರು ಸಮರ್ಥ ಸದಾನಂದ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಅದರಂತೆ ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶಿವ ಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಾಂಪ್ರದಾಯದ ಮೂಲ ಪುರುಷರಿಂದ ಹಿಡಿದು ಇಲ್ಲಿಯವರೆಗೆ ಆಗಿ ಹೋಗಿರುವಂತಹ ಎಲ್ಲ ಸದ್ಗುರುವರ್ಯರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಇಂಥ ಒಂದು ಅಪೂರ್ವವಾದಂತಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವಿಶೇಷವಾಗಿ ಸಗುಣ ರೂಪದಿಂದ ನಮ್ಮ ಎದುರಿಗೆ ಇರಲಿಲ್ಲಂದರೂ ಸಹಿತ ನಿರ್ಗುಣರಾಗಿ ಪ್ರತಿಯೊಬ್ಬರ ಒಂದು ಹೃದಯದೊಳಗೆ ರಾರಾಜಿಸುತ್ತಿರುವಂತಹ ನಮ್ಮ ವಿಶ್ವನಾಥ್ ದೇಸಾಯಿ ಗುರುವರರಿಗೆ
ವಾಸ್ತವಿಕವಾಗಿ ಅವರು ಗುರುವರ್ಯರೇ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಸಮರ್ಥರಂತಾರ, धर्म संस्थापनेचे नर तो ईश्वराचे अवतार. धर्म संस्थापनेचे नर तो ईश्वराचे अवतार. ಇನ್ನು ಅವತಾರ ಅಂದ್ರೆ ಇವ್ರು ಹೆಂಗ್ರಿ ಅವತಾರ ಅಂತ ಅನ್ಬೇಡ ನೀವು. ಅವತಾರದೊಳಗೆ 6 ಪ್ರಕಾರದ ಅವತಾರಗಳನ್ನು ಹೇಳ್ತಾರೆ ಜ್ಞಾನಿಗಳು. ಏನು 6 ಪ್ರಕಾರದ ಅವತಾರಗಳು? ಸುನಿಲ್ಲ ಇಲ್ಲ. ಒಂದನೇದ್ದು ಅಂಶಾವತಾರ, ಎರಡನೇದ್ದು ಅಂಶಾವತಾರ, ಮೂರನೇದ್ದು ಕಲಾವತಾರ, ನಾಲ್ಕನೇದ್ದು ಆವೇಶಾವತಾರ, ಐದನೇದ್ದು ಪೂರ್ಣಾವತಾರ, ಆರನೇದ್ದು ಪೂರ್ಣ ಅವತಾರ. ಹಂಗ ಅಂಶರೂಪ ಅವತಾರ ಸದಾನಂದ ಮಹಾರಾಜರಾಗಿದ್ರ ಅಂಶರೂಪ ಅವತಾರ ನಮ್ಮ ವಿಶ್ವನಾಥ ಗುರುಗಳಾಗ್ತಾರೆ. ಜಗತ್ತಿನೊಳಗ ಒಬ್ಬಗೆ ಭಗವಂತನ ಪ್ರಾಪ್ತಿಯ ಒಂದು ಹಾದಿ ತೋರಿಸುವಂತ ಯಾರಾದರೂ ಕೆಲಸ ಮಾಡಿದ್ರಂದ್ರೆ, ಅಂಥ ಒಂದು ಪುಣ್ಯ ಕಾರ್ಯ ಮಾಡಿದ್ರಂದ್ರೆ ಅವರು ಅಂಶ ಅವತಾರದೊಳಗೆ ಬರ್ತಾರೆ. समर्थರು ಅದಕ್ಕೆ ಅಂತಿದ್ರು ಅವರು, आमची प्रतिज्ञा ऐशी काही न मागणे शिष्याशी, आपणा मागे जगदीशाशी, भजत जावे ठोब्बार कुमाई, ठोब्बार कुमाई, जय जय ठोब्बार कुमाई. हो, ಯಾಕೆ ಮಾತು ಹೇಳಿದ್ರು? ಆಗಿ ಹೋದಂಥ ಜ್ಞಾನಿಗಳಂತಾರ ಆಮಚಿ ಪ್ರತಿಜ್ಞೆ ಐಸಿ ಅಂತಾರ ಅವರು. ನಾವು ಹಿಂಗೆ ಪ್ರತಿಜ್ಞೆ ಮಾಡ್ಲಿಕ್ಕತ್ತೇವೆ ನಿಮ್ಮ ಎದುರಿಗೆ. ಕಾಹಿ ನ ಮಗಣೆ ಶಿಷ್ಯಾಸಿ, ನಾವು ಶಿಷ್ಯರಂತಲ್ಲಿ ಏನೂ ಬೇಡುವುದಿಲ್ಲ. ಆಪಣ ಮಾಗೆ ಜಗದೀಶಾಸಿ ಭಜತ ಜಾವೆ, ನಮ್ಮ ಉತ್ತರೋತ್ತರ ಭಗವಂತನ ಭಕ್ತಿ ಭೂಮಿ ಮೇಲೆ ಉಳಿಯುವಂತ ಕಾರ್ಯವನ್ನು ನೀವು ಮಾಡ್ರಪ್ಪ ಸಾಕು ಅಂತ. ಉಳ್ಕಿದ್ದೇನೂ ಅಪೇಕ್ಷೆ ಮಾಡೋದಿಲ್ಲ ಅಂತ ಭಗವತ್ ಭಕ್ತಿಗೆ ತಯಾರು ಮಾಡುವಂತಹ ಯಾವುದಾದ್ರೂ ಚೇತನ ಇತ್ತಂದ್ರೆ ಅದು ಅಂಶ ಅವತಾರದಾಗಿದೆ. ಹಂಗ ವಿಶ್ವನಾಥ ದೇಶ ಅವರಾಗಲಿ, ಅವ್ರ ತಂದೆಯವರಾಗಲಿ, ಇವರೆಲ್ಲರೂ ಈ ಮನೆತನದೊಳಗೆ ಆಗಿ ಹೋದವ್ರು ಏನಿದ್ದಾರಲ್ಲ, ಇವರೆಲ್ಲರೂ ಅಂಶ ಅವತಾರ ಕೇಳಿ ಅಂಥೇಳಿ ಉತ್ತರೋತ್ತರ ಮನೆಯೊಳಗೆ ಭಕ್ತಿ ಬೆಳಗಲಿಕ್ಕತ್ತದ. ಉತ್ತರ ಬೇರೆ, ಉತ್ತರೋತ್ತರ ಬೇರೆ. ವಿಶ್ವನಾಥ್ ದೇಸಾಯಿ ಅವರು ಈ ಒಂದು ಸಂದರ್ಭದೊಳಗೆ, ಈ ಒಂದು ಕಾರ್ಯಕ್ರಮದೊಳಗೆ ಇಷ್ಟೊಂದು ಹಿಂಗಿರ್ತಿದ್ದಿಲ್ಲ. ವಯಸ್ಸು 85-86 ಇದ್ರು ಸಹಿತ ಹುಡುಗರ ಗತೆ 18 ವರ್ಷದ ಹುಡುಗರ ಗತೆ ಓಡಾಡ್ತಿದ್ರು. ನಮ್ಮ ಮ್ಯಾಲಂತೂ ಇಷ್ಟು ಪ್ರೇಮ ಇದ್ರಲ್ಲ, ಆ ಪ್ರೇಮದ ಅದಕ್ಕೆ ಏಕನಾಥ್ ಮಹಾರಾಜರಂತಾರೆ, ಪ್ರೇಮ ಸುಖ ದೇಯಿ, ಪ್ರೇಮ ಸುಖ ದೇಯಿ, ಪ್ರೇಮೇ ವಿಣ ನಾಹಿ ಸಮಾಧಾನ. ಅಂಥ ಪ್ರೇಮದ ಸುಖನೇ ಸುಖ ಅಂತಾರ ಅವರು. ಏಕಾ ಜನಾರ್ದನಿ ಪ್ರೇಮ ಅತಿ ಗೋಡ, ಅನುಭವಿ ಸುರವಾಡ ಜಾಣತಿಲ್ಲ. ಎಲ್ಲರಿಗೂ ಅನುಭವಿಸ್ಲಿಕ್ಕೆ ಆಗುವುದಿಲ್ಲ, ಜ್ಞಾನಿಗಳ ಮಾತ್ರ ಅನುಭವಿಸ್ತಾರ. ಅಂಥ ಅವತಾರಿಕರೊಳಗೆ ಹಿಂಗೆ ಅಹಂಕಾರ ರಹಿತರಾಗಿ ನೀವು ಅಕಸ್ಮಾತ್ ಯಾರು ಆಧ್ಯಾತ್ಮಕ್ಕೆ ಕರ್ಕೊಂಡು ಬಂದ್ರಿ ಅಂದ್ರೆ ನೀವು ಅಂಶ ಅವತಾರದಾಗೆ ಬರ್ತೀವಿ. ठोब्बार कुमारी, ठोब्बार कुमारी. हो, आपण तरेला नैवेद्य नवला ಅಂತಾರ. ತುಕಾರಾಮ್ ಮಹಾರಾಜರಂತಾರ, आपण ತರೇಲ ನೈವೇದ್ಯ ಇದೇನು ದೊಡ್ಡ ಅಗಾದಲ್ಲ. ನೀವೊಬ್ಬರು ಮೋಕ್ಷ ಪಡ್ಕೊಂಡ ಜೀವನ ಸಾರ್ಥಕತೆ ಮಾಡ್ಕೊಂಡು ನೀವು ಇಲ್ಲಿಂದ ಪಾರಾಗಿ ಹೋದ್ರಂದ್ರೆ ಏನು ದೊಡ್ಡ ಅಗಾದಲ್ಲ. ನೀವೊಬ್ಬ ಉದ್ಧಾರ ಅಂದ್ರೆ ಏನು, ನಿನಗೆ ಅದಕ್ಕೆ ಕಳಿಸಿಲ್ಲ ನಾನು. ನೀವು ಉದ್ಧಾರ ಆಗು, ನಿನ್ನಂತ ಇತರರನ್ನು ಉದ್ಧಾರದ ಮಾರ್ಗಕ್ಕೆ ಹತ್ತಂದಾರ. ठोब्बार कुमारी, ठोब्बार कुमारी. ಹೋ, ಅದಕ್ಕೆ ನಮ್ಮ ನಿಜವಾದ ಶಿಷ್ಯನ ಧರ್ಮ ಏನಪ್ಪಾ ಅಂದ್ರೆ ಸದ್ಗುರುವಿನ ಭಕ್ತಿಯನ್ನು ಭೂಮಿ ಮೇಲೆ ಬಿತ್ತು. ಅದರ ಹೊರತಾಗಿ ಮತ್ತೊಂದೇನು ಅವನ ಧರ್ಮನೇ ಇಲ್ಲ ಅಂತಾರ ಅವರು. ಯಾಕಂದ್ರೆ
ಗುರುವಿನ ಕೀರ್ತಿಯನ್ನು ಮೆರೆಸುವ ಸಂಬಂಧ ನೀನು ಸದ್ಗುರುಗಳ ಹಾದಿಯೊಳಗೆ ನೀ ಮೊದಲು ನಡೆದಕ್ಕನ್ನು ತೋರಿಸ್ಕೊತ ಹೋಗು, ಮತ್ತೇನಿಲ್ಲ. ನೀ ಮತ್ತೊಂದು ಹೊಸದೇನು ತೋರಿಸ್ಬೇಡ. ಅಹೋ ಬೋಲಿ ಲೇಜೆ ಋಷಿ ಮುನಿಗಳು ಹೇಳಿ ಹೋಗ್ಯಾರ, ಅದನ್ನೇ ಆಗಿ ಹೋದಂತ ಆತ್ಮಜ್ಞಾನಿ ಸದ್ಗುರುಗಳು ಹೇಳಿ ಹೋಗ್ಯಾರ. ಅವ್ರು ಹೇಳಿ ಹೋಗಿದ್ದನ್ನೇ ನಿನಗೂ ಹೇಳ್ಯಾರ, ನೀನು ಮತ್ತೊಬ್ಬರಿಗೆ ಹೇಳು ಸಾಕಂತಾರ. ಒಬ್ಬಾರ ಕುಮಾಯಿ ಹೆಂಗಾರ ಇಷ್ಟು ಕೀರ್ತನ ಮಾಡಿದ್ರೆ ಉದ್ಧಾರ ಆಗ್ತೇವೆ ಅಂತ ಹಿಂಗೂ ತಿಳ್ಕೊಬೇಡ್ರಿ. ಮತ್ತೆ ಕೀರ್ತನ ಮಾಡಿದವ್ರು ಯಾರೂ ಅಲ್ಲ, ಎಲ್ಲರೂ ಉದ್ಧಾರ ಆಗೋದಿಲ್ಲ. ಪ್ರವಚನ ಮಾಡಿದವರು ಎಲ್ಲರೂ ಉದ್ಧಾರ ಆಗೋದಿಲ್ಲ. ಯಾಕಂದ್ರೆ ಭಗವಂತ ಯಾರಿಗೆ ಒಲಿತಾನಂದ್ರೆ ಕೇವಲ ಭಾವಾಚ ಬುಕೇಲಿ ಇದೆ. ಯಾರು ಭಾವ ತುಂಬಿ ಭಗವಂತನ ಸೇವಾ ಮಾಡ್ಲಿಕ್ಕತ್ತಾರ, ಭಾವ ತುಂಬಿ ಪ್ರವಚನ ಮಾಡ್ಲಿಕ್ಕತ್ತಾರ, ಭಾವ ತುಂಬಿ ಕೀರ್ತನ ಮಾಡ್ಲಿಕ್ಕತ್ತಾರ, ಎಳ್ಳಷ್ಟು ಜ್ಞಾತೃತ್ವದ ಅಹಂಕಾರ ಇಟ್ಕೊಳ್ಳಾರ್ದು ಮಾಡ್ಲಿಕ್ಕತ್ತಾರಲ್ಲ, ಅವ್ರು ಮಾತ್ರ ನಿಶ್ಚಿತವಾಗಿ ಉಪಕಾರ ಆಗ್ತಾರೆ. ಒಬ್ಬಾರ ಕುಮಾರಿ ಈ ಪರಮಾತ್ಮನ ಹಾದಿಯೊಳಗ ಅಹಂ ಕರ್ತೃತ್ವ, ಅಹಂ ಜ್ಞಾತೃತ್ವ ಇವೆರಡು ಇಂಥ ಒಂದು ವೈರಿಗಳವಲ್ಲ, ಎಲ್ಲ ಪಾರಮಾರ್ಥಿಕರನ್ನು ಕೆಡವಲಿಕ್ಕೆ ಇವು ತಯಾರಾಗಿ ನಿಂತುಬಿಟ್ಟಿರ್ತಾವೆ. ಸ್ವಲ್ಪ ಯಾರಾದರೂ ಏನ್ರಿ ಶಂಕರನವ್ರ ಏನ್ ನಿಮ್ಮ ಕೀರ್ತನ ಅಂದ್ರೆ ಅದನ್ನೆಲ್ಲ ಹಸುವಣ್ಣಿ ಅಂದ್ರೆ ಗೇಲಾರೇ ಗೇಲ. ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು. ಅಲ್ಲಂ ಪ್ರಭುಗಳು ಹೇಳ್ತಾರ, ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು. ವಾಕಿನಿಂ ಪರಬ್ರಹ್ಮ ನುಡಿಯುವ ಕುತರ್ಕಿಗಳೆಡೆಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು. ಒಂದೆಂದರಿದಲ್ಲಿ ಸಂದೇಹವಿಲ್ಲದಿರಬೇಕು. ನಮ್ಮ ಗುರೇಶ್ವರ ಲಿಂಗದಲ್ಲಿ ಒಂದಾಗಿರಬೇಕು. ಅದಕ್ಕೆ ಬಹಳ ಕಠಿಣದ ಬ್ರಹ್ಮಜ್ಞಾನವೇ ಲೇಕುರಾಂಚಿ ಗೋಷ್ಠಿ. ಜ್ಞಾನಿಗಳಂತ ಸಣ್ಣ ಹುಡುಗರು ಆಟ ಅಂತ ತಿಳ್ಕೊಂಡ್ರಿ ಅಂತ ಇಷ್ಟು ಚಂದಾಗೆ ಮಾತಾಡಿ 4 ಮಂದಿ ಹೌದನ್ನಾಗ ನೀ ಹೇಳಿದ ಮಾತ್ರಕ್ಕೆ ಅವರು ಉದ್ಧಾರ ಆಗೋದಿಲ್ಲ. ಯಾಕಂದ್ರೆ ನೀನೇ ಉದ್ಧಾರ ಆಗೋ ಲೆಕ್ಕನಾಗಿಲ್ಲ ಅಂದ್ರೆ ಅವ್ರು ಹೆಂಗೆ ಉದ್ಧಾರ ಆಗ್ತಾರೆ? ಹೌದಲ್ಲ. ಆಪಣಾಸಿ ಪೋಹತಾನೇ ಲೋಕ ಗುಣ ಆಯಾಚಿ ಕೋಣಕಾರೆ. ನಿನಗೆ ಈಶ್ವರ ಅಲ್ತಾಗ್ಯದ, ಇನ್ನು ಜಗತ್ತಿನವ್ರು ಉದ್ಧಾರ ಮಾಡ್ತಂದ್ರೆ ಅವ್ರಂತಾರ ಹಂಗ ಮಹಾಪೂರ್ ಬಂದಾಗ ಗೊತ್ತಾಗ್ತದೆ. ಗುರುಗಳ ನಮ್ಮನ್ನು ಪಾರು ಮಾಡಿ ನನಗೆ ಈಶ್ವರಲ್ಲ ಅಂದ್ರೆ ಗೋಡಿ ಆವಡಿ ವಾಯ ಜಯ ವಿಕಲ್ಪತಿಯವರ ನಿನ್ನ ಮೇಲಂತ ಪ್ರೀತಿ ಭಕ್ತಿ ಎಲ್ಲ ಹೊಳೆಯಾಗ ಹುಂಚಿ ಅಂತೋದಾಗ್ತದೆ. ಎದುರಿಗೆ ಬಂದ್ರೆ ನಮಸ್ಕಾರ ಮಾಡೋರು ಇನ್ಯಾಕೆ ಬಂದು ಮಾರಾಯ ಅಂತ ಹಿಂಗೆ ಹೊಳ್ತಾರೆ. ಯಾಕೆ ಬೇಕಾಗ್ಯದ? ಗುರುವಿನ ಕೀರ್ತಿ ಬೆಳೆಸೋದು ನಿಷ್ಪ್ರಿಯವಾಗಿ ಗುರುನಾಥನ ಕೃಪೆಗಾಗಿ ಸರ್ವಾರ್ಪಣ ಭಾವದಿಂದ ನೀ ಮಾಡ್ಕೊತ ಹೋದೆ ಅಂದ್ರೆ ಗುರು ಸಂತೋಷಗೊಂಡಂದ್ರೆ ಆ ಕ್ಷಣದೊಳಗೆ ಮುಕ್ತಿ ಆಗ್ತದೆ. ಟೊಬ್ಬಾರ ಕುಮಾರಿ ಇಷ್ಟೆಲ್ಲ ಆಗಿ ಹೋದಂಥ ಜ್ಞಾನಿಗಳು ರಾಮಕೃಷ್ಣಾದಿಗಳನ್ನು ಮೊದಲು ಮಾಡಿಕೊಂಡು, ಸಂತ ಶಿರೋಮಣಿಗಳನ್ನು ಮೊದಲು ಮಾಡಿಕೊಂಡು, ಬ್ರಹ್ಮಜ್ಞಾನಿ ಸದ್ಗುರುಗಳನ್ನು ಮೊದಲು ಮಾಡಿಕೊಂಡು, ದಾಸ ವರೈಣ್ಯರನ್ನು ಮೊದಲು ಮಾಡಿಕೊಂಡು, ಎಲ್ಲರೂ ಯಾಕೆ ನಮ್ಮ ಬೆನ್ನಿಗೆ ಸತ್ಯಾರ ನೀವು ಮಾಡ್ರಿ ಅಂತಂದ್ರೆ ಭಾಗ್ಯಶ್ರೀ ಅದಕ್ಕೊಂದು ಕಾರಣದ. जन्म त्याचे मूळ पाहिले शोधून, जन्म त्याचे मूळ पाहिले शोधून, जन्म त्याचे मूळ पाहिले शोधून,
जन्मतेचे मूळ पाहिले शोधून हा कंटाळा दुःखाची कारण जन्म घ्यावा दुःखाची कारण दुःखाची कारण जन्म घ्यावा पाप पुण्य करुणी जन्म येतो प्राणी पाप पुण्य करुणी जन्म येतो प्राणी पाप पुण्य करुणी जन्म येतो प्राणी दुःखाची कारण ಇದೊಂದು ಎದ್ರ ಮೇಲೆ ಇಡಬೇಕಾಗಿತ್ತು ಅಂತ ಹೋಗ್ಬಿಟ್ಟಿದೆ नरदेहयौनी हानि केली नरदेह येऊनी नरदेहा येऊनी हानि केली नरदेहा येऊनी हानि केली नरदेहा येऊनी हानि केली पाप पुण्य करुणी जन्म येतो प्राणी पाप पुण्य करुणी जन्म येतो प्राणी पाप पुण्य करुणी जन्म येतो प्राणी Kepala. राजा राजा तमा सत्व आहे जाते की राजा तमा सत्व आहे जाते
आद्य गुण जगी वाया गेला वाया गेला पाप पुण्य करुणी जन्म येतो प्राणी पाप पुण्य करुणी जन्म येतो प्राणी पाप पुण्य करुणी जन्म येतो प्राणी म्हणजे काय नरकाची केवळ नम म्हणजे काय तमा म्हणजे काय तमा म्हणजे काय नरकाची केवळ राजा तो सवाल माया जाला माया जाला माया जाला माया जाला माया जाला पाप पुण्य करुणी जन्म येतो प्राणी पाप पुण्य करुणी जन्म येतो प्राणी पाप पुण्य करुणी जन्म येतो सत्वाचे सामर्थ्य करावा परमात्मा पाप पुण्य करुणी जन्म येतो प्राणी पाप पुण्य करुणी जन्म येतो प्राणी पाप पुण्य करुणी जन्म येतो प्राणी नाना देहा एवढी हानी केली हानी केली देहा एवढी हानी केली
जन्मातेचे मूळ पाहिले शोधून, जन्मतेची मूळ पाहिले शोधून, दुःखाची कारण जन्म यावा. पाप पुण्य करुणी जन्म येतो प्राणी, नरदेहा येऊन हानी केली. रजतम सत्व आहे ज्याचे अंगी, याचे गुण जगी वाया गेला. तमा म्हणजे काय नरकची केवळ रजतोत्सव माये जाळा. तुका म्हणे ते सत्वाचे सामर्थ्य, करावा परमार्थ अन्निसी. भोपार कुमाये, भोपार कुमाये, भोपार कुमाये. बोला पुंडली नवतारे, श्री ज्ञानदेव तुका राजा विराट तुकाराम महाराज. हो ಯಾಕೆ ಹುಟ್ಟಿಪ್ಪ ಅಂತ ಯಾರು ನಮ್ಮನ್ನು ಕೇಳಿದ್ರೆ ಅಂತ ತಿಳ್ಕೊರಿ ನೀವು. ನಮ್ಮಂತಲ್ಲಿ ಉತ್ತರ ಏನದ ಅಂದ್ರೆ ಸಾಯು ಸಂಬಂಧ ಹುಟ್ತೀನಿ. ಮತ್ತು ಸಾಹಿತ್ಯ ಯಾಕೋ ಅಂದ್ರೆ ಹುಟ್ಟು ಸಂಬಂಧ ಸಾಹಿತ್ಯ. ಜ್ಞಾನಿಗಳಂತಾರ ಎದಕ್ಕೆ ಹುಟ್ಟಿ ಅನ್ನೋದೇ ಗೊತ್ತಿಲ್ಲ. ಏಕನಾಥ್ ಮಹಾರಾಜರು ಕೃಷ್ಣ ಪರಮಾತ್ಮ ಇದ್ರೊಳಗೆ ಏಕನಾಥಿ ಭಾಗವತ್ನಾಗ ಹೇಳ್ತಾನ, ನಿಜಾತ್ಮ ಪ್ರಾಪ್ತಿ लागोनी देवे केले मनुष्य योनी, त्या देवाचे विश्वास बुडवोनी. त्या देवाचा विश्वास बुडवोनी निज पतन. ಪತನ ಹೊಂದು ಸಂಬಂಧ ಹುಟ್ಟೇವಲ್ಲ ನಾವು. ಯಾಕಂದ್ರೆ ಎದಕ್ಕೆ ಬಂದೇವು ಅನ್ನೋದೇ ಗೊತ್ತಿಲ್ಲ. ಅಂದ್ರೆ ಈಗ ನಾ ಅಲ್ಲಿಂದ ಬಂದನಿ, ಬೆಂಗಳೂರಿಂದ ವಿಜಾಪುರಕ್ಕೆ ಬಂದು ವಿಜಾಪುರದಿಂದ ನಾ ಎದಕ್ಕೆ ಬಂದು ನನಗೆ ಗೊತ್ತಿರಲಿಲ್ಲ ಅಂದ್ರೆ ಹೆಂಗೆ ಆಗ್ತದೆ ಅಂತ ತಿಳ್ಕೊಂಡು. ನಾವಿಲ್ಲಿ ಎದಕ್ಕೆ ಬಂದೇವು ಭೂಮಿ ಮೇಲೆ ಅನ್ನೋದ್ರೆ ಮೊದಲ ತಿಳ್ಕೊಬೇಕಲ್ಲ. ಅವ್ರಂತಾರ ಆತ್ಮ ಪ್ರಾಪ್ತಿಗಾಗಿ ಬಂದಿ ನೀನು. ಯಾಕಂದ್ರೆ ನೀ ಬೇರೆ ಅಲ್ಲ, ನನ್ನ ಸ್ವರೂಪನೇ ಇದ್ದಿ ನೀನು. ಅದನ್ನು ಮರ್ತಿ, ಆ ಮರ್ತದ್ದಕ್ಕೆ ನನ್ನಿಂದ ಹಂಗೆ ದೂರ ಹೊಂಟಿ. तुझिया वियोगे जीवत्व आले, शरीर योगे बहु दुःख झाले. अज्ञान दारिद्र्य माझे सरेना, तुझवेन राम मज कंठ. ಸಮರ್ಥರು ಬೇಡ್ಕೊಳಿಕತ್ತಾರ, ಭಗವಂತ ನಿನ್ನಿಂದ ದೂರ ಬಂದದಕ್ಕೆ ಈ ಸಂಕಟದ. ಇಷ್ಟು ಸಂಕಟ ಪಡ್ಕೋತೀವಲ್ಲ ನಾವು, ನಮಗೆ ಹುಟ್ಟುವಾಗಿನ ಸಂಕಟ ಗೊತ್ತಿಲ್ಲ. ಸಮರ್ಥರಂತಾರ, ಜನ್ಮ ದುಃಖಾಚ ಅಂಕುರ, ಜನ್ಮ ಶೋಕಾಚ ಸಾಗರ, जन्म भयाचा डोंगर चळेना ऐसा. ಜನ್ಮ ಅಂದ್ರೆ ಏನ್ ತಿಳ್ಕೊಂಡ್ರೆ ನೀವು ಹುಟ್ಟುದಂದ್ರ, ಸಮರ್ಥರಂತಾರ ದುಃಖದ ಬೀಜ ಬಿತ್ತಿದಂಗ. ಹೊಲ್ಲಾಗ ಹೋಗಿ ಹೊಲಾಗೆಲ್ಲ ಎಲ್ಲ ಅಗ್ರಿ ಸ್ವಚ್ಛ ಮಾಡಿ ಅದ್ರಾಗ ಹೋಗಿ ದುಃಖದ ಬೀಜ ಬಿತ್ತಿದ್ರೆ ಸುಖದ ಬೆಳೆ ಬರ್ತದನು? ಇಲ್ಲೇ ಇಲ್ಲ. ಯಾಕ್ರಿ, ಏನು ಬಿತ್ತೆ? ಗೋಧಿ ಬಿತ್ತಿದ್ರೆ ಗೋಧಿ ಬರ್ತದ, ಜ್ವಾಳ ಬಿತ್ತಿದ್ರೆ ಜ್ವಾಳ ಬರ್ತದ. ಮತ್ತು ಹಂಗಾದ್ರೆ ದುಃಖ ಬೀಜ ಬಿತ್ತಿ ನಮಗೆ ಸುಖ ಬೇಕಂದ್ರೆ ಹೆಂಗಾಗ್ತದೆ? ಸಾಧ್ಯನೇ ಇಲ್ಲದು. ನಾವಂತೇವು ನಮಗೆ ಸುಖನೇ ಇಲ್ಲದು. ಹೆಂಗೆ ಬರ್ತದೆ ಸುಖ? ನೀ ಸುಖ ಭೋಗಿಸೋ ಸಂಬಂಧ ಬಂದೇ ಇಲ್ಲ. ಜನ್ಮ ತೇಚಿ ಮೂಲ ಪಾಯಿಲೆ ಶೋಧುನ, ಶೋಧ ಮಾಡಿ ನೋಡು. ದುಃಖ ಶ್ರೀಕಾರಣ ಜನ್ಮ. ನಿನಗೆ ಹೆಂಗಾಗ್ಯದಂದ್ರೆ ದುಃಖದೊಳಗೆ ಸುಖ ಆದ ಚಟ ಬಿದ್ದದು. ಏನು ಈಗ ಹೆಂಗೆ ನೋಡ್ರಿ, ಕೆಲವೊಬ್ಬರಿಗೆ ಹೆಂಗಿರ್ತದ್ರೆ ದಿವಸ ಹೆಂಡ್ತಿ ಅಂದ್ರೆ ಬೈದ್ರೆ ಆನಂದ ಅನಿಸ್ತಿರ್ತದೆ. ಬೈದು ಉಗುಳಿದು ನೀವು ಬುದ್ಧಿ ಇಲ್ಲ ಅಂತ ಅಂದ್ಕೊಂಡೆ ಆರಾಮಿರ್ತದೆ.
ಇಲ್ಲಕ್ಕಂದ್ರೆ ಒಮ್ಮೆ ಆಫೀಸಿಗೆ ಬಂದ ಕೂಡ ಹಿಂಗ್ಯಾಕೆ ಮತ್ತೆ ಸ್ವಲ್ಪ ಏನ್ರಿ ನಮ್ಮ ಹೆಂಡತಿ ಬೈದೇ ಇದೆ ಅಂದ್ರೆ ಅದ್ರಾಗೂ ಸುಖ ಅದ ಅವರು ಅನುಭವಿಸ್ತಿರ್ತಾರ ಅವರು. ಮತ್ತು ಹಂಗಾಗಿ ಇದನ್ನ ಎಷ್ಟು ದುಃಖದ ಜನ್ಮ ದುಃಖ, ಜರಾ ದುಃಖ, ಜಾಯಾ ದುಃಖ, ಪುನಃ ಪುನಃ ಅಂತ್ಯಕಾಲೇ ಮಹಾದುಃಖ. ತಸ್ಮಾ ಜಾಗ್ರತ ಜಾಗ್ರತ ಜಾಗ್ರತ. 3 ಸರಿ ಹೇಳಿದ್ರು ಸಹಿತ ಕೂತಿ ಬರುವಂತ ನಮಗೆ. ಬರೇ ಸುಮೂರ್ತೆ ಸಾವಧಾನ ಅಂತೇಳಿ ಭಡ್ಜಿಗಳು ಹೇಳಿದ್ದಕ್ಕೆ ಸಮರ್ಥರಂದ್ರು. ಮೂರ್ತಿ ಚಲೋ ಅದ ಅಂತೀರಿ, ಸಾವಧಾನ ಅಂತೀರಿ ಅಂದ್ರೆ ಅವರು. ಮೂರ್ತಿ ಚಲೋ ಅದ ಅಂತೀರಿ, ಮೊದಲು ಸುಮೂರ್ತೆ ಸಾವಧಾನ ಗಾಬರಿ ಆಗಿಬಿಡ್ತಾರ ಅವರು. ಒಳ್ಳೆ ಮೂರ್ತರೇ ಹೇಳ್ತೀರಿ, ಮತ್ತೆ ಮ್ಯಾದಿದು ನಮಗೆ ಇಡ್ತೀರಿ, ಸಾವಧಾನ ಎಚ್ಚರಿದು ಅಂತೀರಿ. ಮತ್ತೆ ಹಂಗ ಅಂತಂದ್ರು. ನಮಗ ಒಂದು ಐದು ಯಾಕೆ ಹೇಳ್ತಾರೆ ಇವರು? 1-2-3 ಹೇಳಿದ ಅಕ್ಕಿ ಕಾಳು ಹಾಕಿಬಿಡ್ಬಾರ್ದು ಆ ಮಾರ ಅಂತ ನಾವು ಅಂತೀವಿ. ಕೆಲವೊಬ್ಬರು ಅವ್ರು ಬಡ್ಜಿಗೊಳಗೆ ಅದೊಂದು ಚಟ ಅವರಿಗೆ. ಅವು ಅಂದ್ಕೂಡ ಇವರು ಅಂದ್ಕೂಡ ಇವರು ಅಂದ್ಕೂಡ ಇವು ಮೋಚೆ ರೂಪಾಯಿ ಕೂತಿರ್ತಾವೆ. ಕನ್ಯಾ ಇದು ಅಕ್ಕಿಗ ಯಾವಾಗಲೇ ಮುಗಿಸ್ತಾರೋ ಮಾರಾಯ ಅಂತೇಳಿ ಅದನ್ನ ಮುಗಿಸೋದು, ಹೂವಿನ ಮಾಲೆ ಹಾಕೋತ್ನ ಇವ್ರು ಅವ್ರನ್ನ ಎತ್ತೋದು, ಇವ್ರನ್ನ ಎತ್ತೋದು. ಏನು ಹುಚ್ಚ ಜಗತ್ತ ಹೆಂಗಾಗ್ಯದ ಅಂದ್ರೆ ಅದನ್ನ ನೋಡೋರೇ ಒಂದು ರೀತಿ ಹುಚ್ಚರಿಗತೆ ಆಗಿಬಿಡ್ತಾರಂತ. ಸಮರ್ಥರು ಅಂದರು ಎಚ್ಚರಾಗಂತಾರೆ. ಯಾಕ್ರಿ ಹಿಂಗ್ಯಾಕೆ ಹೇಳಿದ್ರಿ ನೀವು? ನೋಡು, ಮೂರ್ತಿ ಚಲೋ ಅದ. ಇನ್ನು ಮ್ಯಾಲೆ ನೀ ಎಚ್ಚರ ಆಗಲಿಕ್ಕಂದ್ರೆ ಭಗವಂತನು ಕೂಡುವ ಅವಕಾಶ ನಿನ್ನಿಂದ ತಪ್ಪೇ ಬಿಡ್ತಾನೆ ತಿಳ್ಕೊಳ್ಳೋದು. ಸುಮ್ಮನೆ ಖುಲ್ಲಾ ಇದ್ದಿ ಇದ್ರಾಗ ನೀ ಏನರ ಭಗವಂತನ ಪ್ರಾಪ್ತಿ ಮಾಡಿಕೊಟ್ರೆ ಮಾಡ್ಕೋಬೋದು. ಮುಂದೆ ಎಲ್ಲಕ್ಕೂ ಅಡ್ಡ ಹಾಕ್ಬೋದು. ಎಲ್ಲಕ್ಕೂ ಯಾಕ್ರಿ ಸತ್ಸಂಗಕ್ಕೆ ಯಾಕೆ ಬಂದ? ಏನ್ರಿ ಮನ್ಯಾಗ ಸೊಸಿ ಕೂಗಿಸಿತ್ತಂತ. ಏನ್ರಿ ವರ್ಷಕ್ಕೊಮ್ಮೆ ಸದಾನಂದ ಮಹಾರಾಜರ ಇದು ಆಗ್ತದೆ, ಪುಣ್ಯಾರಾಧನೆ ಆಗ್ತದೆ, ಮತ್ತು ಬರಲಿಲ್ಲ ಯಾಕ್ರಿ? ನಿಮ್ಮ ಹಾದಿ ಎಲ್ಲರೂ ನೋಡಿದ್ರಿ ಖರೆ ನಮ್ಮ ಮೊಮ್ಮಗನ ಬಿಡಲಿಲ್ಲ. ಮಕ್ಕಳಕ್ಕಿಂತ ಮೊಮ್ಮಕ್ಕಳ ಮೇಲೆ ಪ್ರೇಮ ಹೆಚ್ಚ ನಿಮಗೆ ಆದ್ರೆ ಗೊತ್ತಾಗ್ತದೆ. ನೋಡ್ಬೇಕಿಂತ ಇಸ್ರಾಣಿ ಹಿಂಗೆ ನೋಡ್ಬೇಕಿಂತ ಸಭಾದಾಗ ಕೂತಿರ್ತಾರ. ಅವ್ನು ಶಿಸ್ತು ಚಂದಾಗೆ ರಾಗನಾಗ ತಾಳ್ನಾಗ ಅಂತಿರ್ತಾನೆ ಕೀರ್ತನಕಾರು. ಆ ಮೊಮ್ಮಗನ ತೊಡೆ ಮೇಲೆ ಕೂಡಿಸ್ಬೋದು. ಇವ್ರು ಕೊಳ್ಳಂತ ಅದಕ್ಕೆ ಹಾಕೋದು. ಅದು ಹೆಂಗೆ ಬೇಕಾದಂಗೆ ಬಾರಿಸಿದ್ರು ಸಹ ತೊಂದ್ಸುತ್ಬೋದು. ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ. ಅದಕ್ಕೆ ಶಂಕರಾಚಾರ್ಯ ಅಂದರು ಒಂದು ಹೇಳಿದ್ರು ಇವ್ರು ಕೇಳು ಮಂದಿ ಅಲ್ಲಿದ್ದು 3 ಸರಿ ಜಾಗ್ರತ ಜಾಗ್ರತ ಜಾಗ್ರತ. ಎಚ್ಚರಾಗ್ರು ಎಚ್ಚರಾಗ್ರು ಎಚ್ಚರಾಗ್ರು. ಮಲ್ಕೊಂಡವ್ರನ್ನ ಎಚ್ಚರ ಮಾಡ್ಬೋದು ಇಸ್ರಾಣಿ. ಕಾಳು ಹಚ್ಚಿ ಮಲ್ಕೊಂಡವ್ರನ್ನ ಏನು ಎಚ್ಚರ ಮಾಡೋದು? ಅವ್ರು ಮಲ್ಕೊಂಡಾಗ ನಟ್ನಾಗ ಮಾಡ್ತಿರ್ತಾರೆ. ಅವ್ರನ್ನ ಹಿಂಗೆ ಉಳಿಸಿದಿಲ್ಲೋ ಮತ್ತು ರಸ ನಮ್ಮ ಎದುರಿಗೆ ಹೊರಕೆ ಹೊಡೆದಂಗೆ ಮಾಡ್ತಾರೆ. ಇವು ಎಳಂಗೆ ಕಾಣಿಸೋದಿಲ್ಲ ಅಂತ ಬಿಟ್ಟು ಹೋಗ್ಬೇಕು. ಅವ್ರಂತಾರ ಹ್ಯಾಂಗೆ ಮಾಡಿದ್ ನೋಡೋನಂತಾರ. ಅಂದ್ರೆ ನಾವು ಹೆಂಗೆ ಮಾಡೇವಂದ್ರೆ ಎಲ್ಲ ಗೊತ್ತದ ನಮಗೆ. ಮಹಾರಾಜರು ನಮ್ಮ ಮನೆ ತನಕ ಬಂದ್ರಿಲ್ಲೋ. ಈ ಮನೆ ಪೂರ್ವಜರೇ ಏನಪ್ಪ ಅಂದ್ರೆ ಎಷ್ಟು ಸಾಧನ ಮಾಡಿದ್ರು. ಇಷ್ಟೋ ತನಕ ನಮ್ಮ ಮಹೇಶ್ ಹೇಳಿದ ಎಷ್ಟು ಸಾಧನ ಮಾಡಿದ್ರು ಅವರು, ಎಷ್ಟು ದೇಹದಂಡನ ಮಾಡಿದ್ರು. ಭಗವಂತನ ಪ್ರಾಪ್ತಿಗಾಗಿ ಹಗಲ ರಾತ್ರಿ ಚಿಂತನೆ ಮಾಡಿದ್ರು ಅವರು. ನಾವು ಎಂದರೆ ಒಂದು ಸತ್ಸಂಗದಾಗ ಚಿಂತನೆ ಮಾಡಿದ್ರೆ ಆಗ್ತಾನೆ. ಎಂದರೆ ಒಂದು ಮನೆಗೆ ಹೋದ್ರೆ ಪ್ರಪಂಚ ಆಗೋದಿಲ್ಲ. ಎಂದರೆ ಒಮ್ಮೆ ನಾವು ತಾಮಸ್ ಮಾಡಿ ಎಷ್ಟು ಮಾಡ್ತೀರಿ ಬರ ಮಲ್ಕೊಂತ ಮಹಾರಾಜರು ಹೇಳ್ಯಾರಲ್ರಿ. ಎಷ್ಟು ಹೇಳ್ಯಾರ ಮಲ್ಕೊಂತ ಎಷ್ಟು ಮಾಡಂದಾರ ಮತ್ತು ಮಲ್ಕೊಂತ 1 ನಿಮಿಷ 2 ನಿಮಿಷ ರೀ ಯಾವುದು ಕೂಡಲೇ ನಿಮಿಷ 2 ನಿಮಿಷ ನಾಮಸ್ಮರಣೆ ಮಾಡಿದರೆ ಭಗವಂತನ ಪ್ರಾಪ್ತಿ ಆಗ್ತಾನೆ. ಭಾವಸಾಹೇಬ್ ಮಹಾರಾಜರು 9 ತಾಸುಗಟ್ಟಲೆ 36 ವರ್ಷ ಸಾಧನ ಮಾಡಿದ್ರು ಅಂಥೇಳಿ. ಭಾವರಾಯ ನೀ ಪೋರ್ ಅಂದಿದ್ದು ಪಾರ್ ಆಗ್ತದ, ಪಾರ್ ಅಂತ ನೀ ಏನಂತಿ ಅದು ಆಗ್ತದ ನೋಡು ಅಂತಂದ್ರು. ಅದಕ್ಕೆ ಅವ್ರಂತಾರ ದೇಹ ಮಿಥ್ಯಾ ಜಾಣೋನಿ ಯಾಚಿ ಸಾರ್ಥಕತೆ ಕರಾವೆ ಭಜನ ಭಾವೆ ತೋಷವಾವೆ ಚಿತ್ತ ಸದ್ಗುರುಚಿ. ಇದು ಮಿಥ್ಯಾ ಅಂತ ತಿಳ್ಕೊಂಡು ನೀವು ಮಾಡ್ರಂತಾರೆ ಭಕ್ತಿ.
ನಾವು ಇದು ಚಲೋ ಇರೋ ಸಂಬಂಧ ಭಕ್ತಿ ಮಾಡ್ಲಿಕ್ಕೆ ಇಷ್ಟಪಡಕ್ಕಾಗಿಲ್ಲ. ಈ ಭಕ್ತಿ ಭಗವಂತಗೆ ಸೇರುವುದಿಲ್ಲ. ಯಾವುದು ನಶ್ವರ ಅದ, ಯಾವುದನ್ನು ನಾವು ಉಗುಳಿ ಬಂದನಿ, ಯಾವುದ್ರೊಳಗೆ ಏನೂ ಇಲ್ಲ ಅಂತ ಹೇಳಿ ನಾನು ನಿಮ್ಮ ಬೆನ್ನ ಹತ್ತಿ ನಿಮ್ಮನ್ನು ಉದ್ಧಾರ ಮಾಡ್ಬೇಕಂತ ಬಂದ್ರೆ ನೀವು ಅದನ್ನೇ ಕೇಳಲಿಕ್ಕತ್ತಿರಲ್ಲ. ಬ್ರಹ್ಮಚೇತನ ಮಹಾರಾಜರು ಅಂತಿದ್ರು, ಏನೋ ಬ್ರಹ್ಮಾನಂದ ನಮ್ಮಂತಲ್ಲಿ ಬರೋರೆಲ್ಲ ಹಿಂಗು ಜಿರ್ಗಿ ಗಿಡ ಕೇಳೋರು. ಒಬ್ರು ಮಕ್ಕಳನ್ನ ಕೇಳ್ತಾರೆ, ಒಬ್ರು ಮೊಮ್ಮಕ್ಕಳನ್ನ ಕೇಳ್ತಾರೆ, ಒಬ್ರು ಪ್ಲಾಟ್ ಕೇಳ್ತಾರೆ, ಒಬ್ರು ಕನ್ಯಾ ಕೇಳ್ತಾರೆ, ಒಬ್ರು ವರ ಕೇಳ್ತಾರೆ. ನಾನು ಬ್ರಹ್ಮಜ್ಞಾನ ಕೊಡ್ಬೇಕಂತ ನಾ ಕೂತೀನಿ. ಇವ್ರು ಕೇಳೋದೇ ಗೊತ್ತಿಲ್ಲ, ಇವ್ರು ಕೇಳೋದ್ರೆ ಇಂಥದ್ದೇ ಕೇಳಿಕತ್ತಾರೆ. ಹನಿ 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 ಬಡ್ಕೋಬೇಕು ಅನ್ನೋ. ಯಾಕಂದ್ರೆ ನಾವು ಇದನ್ನ ಚಂದ ಇರೋತ್ನಾಗ ಏನ್ರಿ ರಗಡ್ ಸಪ್ತಾಹ ಮಾಡಿದೇವ್ರಿ, ಸಗಡು ಉತ್ಸವ ಮಾಡಿದೇವು. ನಮ್ದೇನು ಫರಕ್ ಆಗೋದಿಲ್ಲ. ಏನು ಫರಕ್ ಆಗ್ಬೇಕಪ್ಪ, ಏನು ಫರಕ್ ಆಗ್ಬೇಕು? ಮತ್ತೊಬ್ಬರು ಅಂತಾರೆ, ಮಹಾರಾಜರಿಂದ ಉಪದೇಶ ತೊಗೊಂಡ್ಮೇಲೆ ಏನ್ರಿ ಮೊದಲು ತಿನ್ಲಿಕ್ಕೆ ಏನು ಸಿಗ್ತಿದ್ದಿಲ್ರಿ, ಈಗ ಮನೆ ಮ್ಯಾಲ ಮನೆ ಕಟ್ಟೆವು, 4 ಅಂತಸ್ತಿನ ಮನೆ ಕಟ್ಟೆವು. ಜಮಖಂಡ್ಯಾಗ ಒಂದು 20-30 ಪ್ಲಾಟ್ ಅವ, ವಿಜಾಪುರದಾಗ ತೊಗೊಂಡೆವು, ಗುಲ್ಬರ್ಗದಾಗ ತೊಗೊಂಡು. ಏನು ಮಹಾರಾಜರ ಆಶೀರ್ವಾದ ರೀ, ಕೃಪಾರಿ. ನೀ ಹೋಗು ಕಾಲಕ್ಕ ಬರುವುದಿಲ್ಲ ಯಾರು, ಬಂದದು ಪರಾಟಿ. ನೀ ಹೋಗು ಕಾಲಕ್ಕ ಬರುವುದಿಲ್ಲ ಯಾರು, ಬಂದದು ಪರಾಟಿ. ನೀ ಬಂದದು ಪರಾಟಿ. ಮಾಯಾ ಮೋಹ ಬೀಡೋ ಇದು ಎಲ್ಲ ಸುಳ್ಳು, ಮಾಯಾ ಮೋಹ ಬೀಡೋ ಇದು ಎಲ್ಲ ಸುಳ್ಳು. ದಾಂಬಿಕ ಸಂಸಾರ ನಂಬಬೇಡ, ಮುಕ್ತಿ ಪಡಿ ಮನುಜ. ಸೇವಾ ಮಾಡೋ ಮುಕ್ತಿ ಪಡಿ ಮನುಜ. ಹೆಂಡಿರು ಮಕ್ಕಳು ಹೊಲ ಮನಿತನಕರ ಮೇಲೆ ಬಹಳ ಕಷ್ಟ ಬಿಟ್ಟಿ. ನೀ ಹೋಗು ಕಾಲಕ್ಕ ಬರುವುದಿಲ್ಲ ಯಾರು, ಬಂದದು ಪರಾಟಿ. ನೀ ಬಂದದು ಪರಾಟಿ. ಮಾಯಾ ಮೋಹ ಬೀಡೋ ಇದು ಎಲ್ಲ ಸುಳ್ಳು, ಮಾಯಾ ಮೋಹ ಬೀಡು ಇದು ಎಲ್ಲ ಸುಳ್ಳು. ದಾಂಬಿಕ ಸಂಸಾರ ನಂಬಬೇಡ, ಮುಕ್ತಿ ಪಡಿ ಮನುಜ. ಮುಕ್ತಿ ಪಡಿ ಮನುಜ, ಮುಕ್ತಿ ಪಡಿ. ಧನಾನಿ ಭೂಮೋ ಪಶುವತ್ಸ ಗೋಷ್ಠೆ, ಭಾರ್ಯಾಗ್ರಹದ್ವಾರೆ ಜಲಸ್ಮಶಾನೆ. ದೇಹಾಚಿತಾಯಾಂ ಪರಲೋಕ ಮಾರ್ಗೆ, ಕರ್ಮಾನುಗಚ್ಚತಿ ಸತ್ಯಮೇಕಃ. ಠೌಬ್ಬಾರ ಕುಮಾಯೇ ಠೌಬ್ಬಾರ ಕುಮಾಯೇ ಠೌಬ್ಬಾರ ಕುಮಾಯೇ ಠೌಬ್ಬಾರ ಕುಮಾಯೇ. ನಂದು ಇದ್ರಾಗ ಕುಂಡ್ಲಿ ಒಳಗೆ ಹಂಗೆ ಅದ. ಒಟ್ಟ ಸಮಯ ಸಿಗಬಾರ್ದು ಇವಾಗ ಅಂತೇಳಿ ಸಮಯ ಶಾರ್ಟೇಜ್ ಇರ್ತದೆ. ನಾ ಹೇಳಿಕ್ಕೆ ಕೂಡ ನಕ್ಕಂಗೂ ಮಾಡ್ತಾರೆ, ಟೈಮ್ ಕಡೆ ನೋಡ್ತಾರೆ. ಇವ್ರಿಗೇನು ಖುಷಿಯಾಗ್ಯದ ಅಂತ ತಿಳ್ಕೊಳ್ಳಿ, ಇವ್ರಿಗೆ ತ್ರಾಸ ಆಗ್ಯದ ಅಂತ ತಿಳ್ಕೊಳ್ಳೋ. ಇದು ಸಮಸ್ಯೆ ನನಗೆ ಯಾವಾಗಲೂ ಅದ ಜಗ್ಗೋರು, ಖರೆ ಅದ ಇಲ್ಲ? ಎಲ್ಲರಿಗೂ ಇದೆ ಅದ. ನಾ ಅದಕ್ಕೆ ಬಲ್ಲಾಣಿಗೆ ಹೇಳಿದ್ನಿ, 1.5 ತಾಸು ಯಾರು ಬಂದರೂ ಬಿಡುದಿಲ್ಲ ಅಂತ. ಯಾಕಂದ್ರೆ ದೇಶ ನನ್ನ ಮೇಲೆ ಪ್ರೇಮ. ಬೆಂಗಳೂರಿನಿಂದ ಇಲ್ಲಿಗೆ ಬಂದನಿ 15 ನನಗೆ ಎಷ್ಟು ಸಿಗ್ತದಂತ ತಿಳ್ಕೊಂಡ್ರಿ ನೀವು ಕೀರ್ತನ. ನಿಮಗೆ 2 ತಾಸು ಸಿಗ್ತದೆ ಅಲ್ಲಿ. ನಮಗೆ ಎಲ್ಲಿ 15 ನಿಮಿಷನಾಗ ಮುಗಿಸ್ಬೇಕು, 23 ನಿಮಿಷನಾಗ ಮುಗಿಸ್ಬೇಕು. ಬರೇ ಪೀಠಿಗೆ ಹಾಕಬೇಕಾಗ್ತದೆ. ಬೇಡ ಇಲ್ಲಿ ಕೂತಾರಲ್ಲ, ಇಲ್ಲಿ ಇರಲಿ.
ಒಟ್ಟಿನ ಮೇಲೆ ಅದೊಂದು ಇದು ಅದು ನಾ ಮುಗಿಸ್ಬೇಕಂದ್ರೂ ನನ್ನ ಕೈಯಾಗಿಲ್ಲ ಏನು ಸಮರ್ಥರು ಮುಗಿಸುವಂದಾಗೆ ನಾ ಮುಗಿಸ್ತಿರ್ತೀನಿ. ಒಳಗ ನೋಡ್ರಿ ಇಲ್ಲೇ ಎಲ್ಲಿ ತನಕ ಕರೆಂಟ್ ಇರ್ತದ, ಎಲ್ಲಿ ತನಕ ಒಳಗೆ ಅದು ಸೇವ್ ಮಾಡಿದ್ದಿರ್ತದ, ಅದು ಮಹಾರಾಜರ ಒಳಗೆ ಕೂತ್ಕೊಂಡು ಎಲ್ಲಿ ತನಕ ಅದನ್ನ ಹೊರಗೆ ಬಿಡ್ತಿರ್ತಾರೆ ಅಲ್ಲಿ ತನಕ ಹೇಳ್ತೀನಿ. ಮುಂದೆಲ್ಲ ಸಿಮ್ಮನೆ ಖಾಲಿ ಆಗ್ತವ್ರಿ ಏನು ಹೇಳೋದಿರ್ತದೆ, ಹೌದಿಲ್ಲ? ಅದಕ್ಕೆ ಜ್ಞಾನಿಗಳು ಯಾಕಿಷ್ಟು ನಮ್ಮ ಸಂಬಂಧ ಮಾಡಿದ್ರು, ಕೈ ಮುಗಿದು ಹೇಳಿದ್ರು. ಕೆಲವೊಬ್ಬರು ಏನೂ ಮಾಡಬೇಡ್ರು ಮಾರೆ, ಹಿಂದಕ್ಕೆ ಕೃತಯುಗದಾಗ ಭಾಳ ತ್ರಾಸಿತ್ತು, ಭಗವಂತನ ಪ್ರಾಪ್ತಿ ಮಾಡ್ಬೋದು. ಆಮೇಲೆ ತ್ರೈತಾಯುಗದಾಗೂ ತ್ರಾಸಿತ್ತು, ಇಸ್ರಾಣಿ ದ್ವಾಪಾರನಾಗೂ ಸಾಕಷ್ಟು ತ್ರಾಸಿತ್ತು. ಆಯುಷ್ಯ ಹಂಗೆ ಇತ್ತು, ತ್ರಾಸು ಹಂಗೆ ಇತ್ತು. ಈಗ ಆಯುಷ್ಯನೇ ಕಡಿಮೆ. ಅದಕ್ಕೆ ಭಗವಂತ ಅಂತಾನೆ ಕೇವಲ ನಾನು ನಾಮಸ್ಮರಣೆ ಮಾಡಿದ್ದೀನಿ ಅಂತ. ಮತ್ತೊಂದು ಏನೂ ಮಾಡ್ಲಿಕ್ಕೆ ಹೋಗ್ಬೇಡ ನೀನು. ಕೂತಾಗ ನಿಂತಾಗ ರಾಮ ರಾಮೆನ್ನು, ನೋಟದೊಳು ನಿದ್ರೆಯೊಳು ರಾಮ ರಾಮೆನ್ನು, ಯಾವಾಗಲೂ ರಾಮ ನಿನ್ನೊಳಗೆ ಇರುವ, ಪ್ರೇಮದಿಂದಲೇ ಕರೆ ಓ ಎಂದು ಬರುವ. ಎಷ್ಟು ಸಹ ಮಾಡ್ಯಾರ ನೋಡ್ರಿ. ನೀ ಕೂತರೆ ಮಾಡು, ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ, ಸುಲಭನೋ ಹರಿ ಸುಲಭನೋ. ಅಷ್ಟು ಸರ್ ಇದ್ದಾನ. ಆದರೂ ಸಹಿತ ಎಲ್ಲ ಮಾಡ್ತೇವೆ ನಾವು. ನಾಮಸ್ಮರಣೆ ಅಂದ್ರೆ ಬೇಕಾದ ಮಾಡ್ತೇವೆ ಎಲ್ಲ. ನಾವು ಒಟ್ಟ ಎಂದೂ ಉಪಾಸನ ತಪ್ಪಿಸೋದಿಲ್ರಿ, ಏಕಾದಶಿ ತಪ್ಪಿಸೋದಿಲ್ರಿ, ಅದನ್ನು ಎಲ್ಲ ಮಾಡ್ತೇವೆ. ಕರೆ ನಾಮಸ್ಮರಣೆ ಅದ ಒಂದ ನೋಡ್ರಿ. ನಾಮಸ್ಮರಣೆ ಮಾಡೋದಂದ್ರೆ ಹಿಂಗೆ ಹಾಕೋದಲ್ರಿ, ಮನಸ್ಸು ಎಲ್ಲಿನೂ ಹೋಗ್ತದೆ, ಹೋಗಲಾರ್ದೆ ಏನು ಮಾಡ್ತೇವೆ. ಮನಸ್ಸ ನಿನ್ನ ಕೈಯಾಗಿ ಇಟ್ಟುಕೊಂಡೇ ಇಲ್ಲಂದ್ರೆ ಮತ್ತೊಂದು ಹೋಗೋದೇ ಅದು. ಮೊದಲೇ ಮರ್ಕಟ, ಮೊದಲೇ ಮಂಗ್ಯ ಇದ್ದಂಗೆ ಅದು. ಮಂಗ್ಯಾಗ ಒಂದು ಕ್ವಾರ್ಟ್ರ್ ದಾರು ಕೂಡಿಸಿ ತಿಳ್ಕೊಂಡು ಹೆಂಗಾಗ್ತದೆ ರೀ. ಅಷ್ಟು ಮಾಡಿ ಮತ್ತೆ ಬಾಲಕ್ಕೊಂದು ಚೋಳು ಕಡಿಸೋದು, ಇಷ್ಟು ಮಾಡಿ ಒಳಗೆ ಭೂತ ಸಂಚಾರ ಮಾಡಿಸೋದು. ಆವಾಗ ಮಂಗ್ಯ ಹೆಂಗೆ ಮಾಡ್ತಾರ ಅದಕ್ಕಿಂತ ಹೆಚ್ಚು ನಮ್ಮ ಮನಸ್ಸು ಮಾಡ್ತದೆ. ಅದಕ್ಕೆ ಭಾವಸಾಯಿ ಮಹಾರಾಜರಂದ್ರು ಮನಸ್ಸಿನ ಮುರಗಿಯ ತಿದ್ದಿಸೋ ದೇವ, ಮನಸ್ಸಿನ ಮುರಗಿಯ ತಿದ್ದಿಸೋ ದೇವ, ಮನಸ್ಸಿನ ಮುರಗಿಯ ತಿದ್ದಿಸೋ ದೇವ, ಮನಸ್ಸಿನ ಮುರಗಿಯ ತಿದ್ದಿಸೋ ದೇವ, ಮನಸ್ಸಿನ ಮುರಗಿಯ ಮನಸ್ಸಿನ ಮುರಗಿಯ ತಿದ್ದಿಸೋ ದೇವ. ಅಂದ್ರ ಎಂಥವ್ರನ್ನೂ ಬಿಟ್ಟಿಲ್ಲ ಅದು. ಈಗ ನಮಗೆ ಮನಸ್ಸು ನೀವೆಲ್ಲರೂ ಇಲ್ಲಿ ಕೂತೀರಿ ಅಂತ ಹೇಳಿ ನನಗೆ ಕಾಣಿಸ್ತದ. ಆದ್ರೆ ನಿಮ್ಮ ಮನಸ್ಸು ಇಲ್ಲಿ ಅದ, ನಾ ಹೆಂಗೆ ಹೇಳಿ? ಒಂದು ಕ್ಷಣದಾಗ ಎಲ್ಲೆಲ್ಲಿ ಅಡ್ಡಾಡಿ ಬರ್ತದ, ಇಲ್ಲೇ ಕೂತಿರ್ತದ. ಖರೆ ಒಳಗೆ ಅಷ್ಟು ಕಿತಾಪತಿ ಮಾಡಿರ್ತದ, ಪಟ್ಟ ಮನೆ ಕಡೆ ನೆನಪಾಗ್ತದ. ಈಗ ಅದಕ್ಕೆ ಏನು ಮಾಡ್ಲಿಕ್ಕತ್ತಾರ ಎಲ್ಲರೂ, ಜಗ್ಗು ಲಕ್ಷ ಕೊಡ್ರೆ ದಾಸಬೋಧದೊಳಗೆ ದುಷ್ಟಿತ ನಿರೂಪಣ ಅಂತ ಒಂದು ಮಾಡ್ಯಾರ. ಶ್ರೋತೃಗಳು ಗುರುಗಳನ್ನ ಕೇಳ್ತಾರ, ಶ್ರೋತಾವಿನವಿ ವಕ್ತಯಾಸಿ ಸತ್ಸಂಗಾಚಿ ಮಹತಿ ಕೈಸಿ ಮೋಕ್ಷ ಲಾಭೆ ಕಿತಾದಿವಸಿ ಹೇಮದ ನಿರೂಪಾಯಿ. ಇದ್ರ ಮಹತ್ವ ಎಷ್ಟದ್ರಿ? ಕಾಯಂ ಸತ್ಸಂಗ ಮಾಡ್ಕೊತ ಬಂದೇವ್ ನಾವು. ನನಗನ್ಸಿದ ಮಟ್ಟಿಗೆ ಹುಟ್ಟಿದ ಹಿಡಿದ ಮಾಡ್ಕೊತ ಬಂದೇವ್ ನಾವು. ಯಾಕಪ್ಪ ಇಸ್ರಾಣಿ? ಮತ್ತು ನಮ್ಗಿನ್ನ ಮೋಕ್ಷನೇ ಸಿಗವಲ್ತಲ್ಲ. ಇಲ್ಲಿ ಕೂತ್ರು ಸಹಿತ ಮನೆ ನೆನಪಾಗ್ತದ್ರೆ ಹೆಂಗದ? ಮಠದೊಳಗದ ಬೆಕ್ಕು ಇಲಿಯ ಕಂಡು ಪುಟನಿಗೆದಂತಾಯ್ತು. ಕೂಡು ಸತ್ಸಂಗದಾಗ ಕೂತೇವೆ, ಮನೆ ಕಡೆ ನೆನಪಾಗ. ಆವಾಗ ಅವ್ರಂದ್ರು, ಮಹಾರಾಜ್ರಿಗೆ ಹೆಂಗ್ರಿ ಎಷ್ಟು ದಿವಸ ಇದ್ದರೆ ಮುಕ್ತಿ ಆಗ್ತದೆ ನಮಗೆ? ಸದ್ಗುರುಗಳಂದ್ರು, ಮೋಕ್ಷ ಲಾಭೆ ತಕ್ಷಣಿ. ಆ ಕ್ಷಣದಾಗೆ ಆಗ್ತದೋ ವಿಶ್ವಾಸತ ನಿರೂಪಣಿ. ನಿರೂಪಣ ಹೇಳೋರ ಮೇಲೆ ವಿಶ್ವಾಸ ಇದ್ರಿ ನೀವು. ನಮ್ಮ ಮನಸ್ಸು ಇಷ್ಟು ಕೆಟ್ಟಿರ್ತಲ್ಲ. ಯಾರವರು? ವಯಸ್ಸಾಣದಲ್ಲ, ಅದೇನು ಹೇಳ್ತಾನೆ. ರಗಡ್ ಮುದಕಾಗ್ಯಾನ, ಯಾಕೆ ಹೇಳ್ಕೊತ ಕೊಡಬೇಕು, ಮನೆಗೆ ಕೂತ್ಕೊಂಡು ಧ್ಯಾನ ಮಾಡಬಾರ್ದು ಅಂತ ಅಂತಾರೆ. ಅಲ್ಲಿಕ್ಕೇನು ಕೆಲವೊಬ್ಬರು ಅನುಸಂಬಂಧಿ ಹುಟ್ಟಿರ್ತಾರೆ, ಅವ್ರು ಏನು ಮಾಡ್ಬೇಕು ಇಸ್ರಾಣಿ?
ಎದಕ್ಕೆ ಹುಟ್ಟಿ ಅಂದ್ರೆ ಈಗ ನಾವು ಏನ್ರ ಮತ್ತು ನಾವು ಬೇರೆ ಕಾರಣ ಅವ್ರಂತಾರ ನಾವು ಅನುಸಂಬಂಧ ಹುಟ್ಟಿವಪ್ಪ ಅಲ್ಲಿ ಕಂಡು ನಡೆಯೋದಿಲ್ಲ ನಮಗೆ. ಅದಕ್ಕೆ ಮುಕ್ತಿ ಲಾಭೆ ತತ್ಕ್ಷಣಿ ವಿಶ್ವಾಸತ ನಿರೂಪಣೆ ದುಶ್ಚಿತಪಣೆ ಹೋತ ಅಸೆ ಅಂತ ಮನಸ್ಸು ಜುಸ್ತಿಸ್ ಮಾಡ್ಕೊಂಡು ಬಿಡ್ತೀರಿ ನೀವು. ಬಂದಾಗ ಚಲೋನೇ ಇರ್ತೀರಿ, ಮುಂದೆ ಯಾಕೆ ಹಿಂಗೆ ಆಗ್ತೀರಿ ಅಂದ್ರೆ ಮನಸ್ಸು ದುಸ್ಥಿತ ಆಗಿರ್ತೀರಿ. ಇದು ಎಲ್ಲರಿಗೂ ಕಾಡಿರುತ್ತೆ ನೋಡಿ. ಭಾವಸಾಹೇಬ್ ಮಾರಿದ್ರೆ 36 ವರ್ಷ ಸಾಧನೆ ಮಾಡಿದ ಗುಡ್ಲಿಂಗಂಗ ಮಾರಿದ್ರದ್ದು ಹಾಡ. ಇಂಥ ಒಂದು ನೀತಿಯ ನೆಲೆಗಟ್ಟಿನ ಮೇಲೆ ಸಾಧನೆ ಮಾಡಿದವರು ಅಂದ್ರು ಮನಸ್ಸಿನ ಮುರಗಿಯ ತಿಪ್ಪಿಸೋ ದೇವಾ ಆ ಮನಸ್ಸಿನ ಮುರಗಿಯ ತಿಪ್ಪಿಸೋ ದೇವಾ. ಏನು ಮಾಡ್ತದ ಅಂತಾರವರು, ಪ್ರಾತಃ ಕಾಲಕ್ಕೆ ಎದ್ದು ಪರದ್ರವ್ಯ ಅಪಹಾರ. ಪ್ರಾತಃ ಕಾಲಕ್ಕೆ ಎದ್ದು ಪರದ್ರವ್ಯ ಅಪಹಾರ ಸಾಧುರ ನಿಂದೆಯ ಮಾಡುವುದು. ಸಾಧಿಸಿಯ ಮನವರು ಎಳೆದೊಯ್ಯುವಾಗ ಸಾಧಿಸಿಯ ಮನವರು ಸಾಧಿಸಿ ಸಾಧಿಸಿಯ ಮನವರು ಎಳೆದೊಯ್ಯುವಾಗ ಸತ್ಯ ಸತ್ಯನಂತ ಬೊಗಳುತ್ತಲ್ಯಾದ ಸತ್ಯ ಸತ್ಯಾನಂತ ಬೊಗಳುತ್ತಲ್ಯಾದ ಮನಸ್ಸಿನ ಮುರಗಿಯ ತಿಪ್ಪಿಸೋ ದೇವಾ ಮನಸ್ಸಿನ ಮುರಗಿಯ ತಿಪ್ಪಿಸೋ ದೇವಾ. ಇನ್ನ ಏನು ಮಾಡ್ತಂದ್ರ ಹಿಂಗೊಂದು 4 ಪ್ರವಚನ ಕೀರ್ತನ ಕೇಳಿದ ಕೂಡಲೇ ಚಾಣಿ ಹಾಕಿಬಿಡ್ತದ ಮಹೇಶ. ಯತಿವೇಶವ ತಾಯಿ ದೇಶ ಭ್ರಷ್ಟನಾಗಿ ಕಾಶಿಯ ಕ್ಷೇತ್ರಕ್ಕೆ ವಂಚಿತು ಮನಸ್ಸು. ಕಾಶಿಯ ದಾರಿಯೋಳು ಬೇಸೆಗೆ ಹತ್ತಿ ಕಾಶಿಯ ದಾರಿಯೋಳು ಕಾಶಿಯ ದಾರಿಯೋಳು ಕಾಶಿಯ ದಾರಿಯೋಳು ವೇಷೆಗೆ ಮೆಚ್ಚಿ ಕೇಶವ ನಿಮ್ಮನು ಮರೆಯಿತು ಮನಸ್ಸು. ಕೇಶವ ನಿಮ್ಮನು ಮರೆಯಿತು ಮನಸ್ಸು ಮರೆಯಿತು ಮನಸ್ಸು. ಮನಸ್ಸಿನ ಮುರಗಿಯ ತಿಪ್ಪಿಸೋ ದೇವಾ ಮನಸ್ಸಿನ ಮುರಗಿಯ ತಿಪ್ಪಿಸೋ ದೇವಾ. ಇವತ್ತು ಹೆಂಗಾಗ್ಯದಂದ್ರ ಅಲ್ಲೊಬ್ರು ಕೀರ್ತನಕಾರ ಕೂತಾರ, ಅವರು ಕಾಳೇಶ್ವರಿ ಕೀರ್ತನ ಹೇಳೋರು, ನಾವು ಸುಮ್ಮ ಗುರುವಿನ ಮೇಲೆ ಭಾರ ಹಾಕಿ ನಾವು ಹೇಳೋರು. ಬಲ್ಲವಗೆ ಆದ್ಯವ ಮಾಡುತ್ತಲ್ಯಾದ ಅಲ್ಲಿ ಅಲ್ಲಿ ಇಲ್ಲೋದು ಕೂತಾರ. ಇವರೆಲ್ಲ ಹೆಸರಾಂತ ಕೀರ್ತನಕಾರರು. ಬಲ್ಲವಗೆ ಆದ್ಯವ ಮಾಡುತ್ತಲ್ಯಾದ ಬಡವಗೆ ನೋಯಿಸಿ ನುಡಿಯುತ್ತಲ್ಯಾದ. ಗುರುಲಿಂಗ ಜಂಗಮರ ಗುರುತು ಕಂಡರಿಯದೆ ಗುರುಲಿಂಗ ಜಂಗಮರ ಗುರುತು ಕಂಡರಿಯದೆ ಅಡವಿಯಲ್ಲಿ ಚರಿ ಚರಿ ಚಾರುತ್ತರ ಅಡವಿಯಲ್ಲಿ
ಚರಿ ಚರಿ ಚಾಡುತ್ತಾದ ಮನಸ್ಸಿನ ಮುರಗಿಯ ತಿಳಿಸುತ್ತೇವ ಆ ಮನಸ್ಸಿನ ಮುರಗಿಯ ತಿಳಿಸುತ್ತೇವ ಆ ಓ ನನಗನ್ಸಿದ ಮಟ್ಟಿಗೆ ನನಗನ್ಸಿದ್ದಲ್ಲ, ಜ್ಞಾನಿಗಳಿಗೂ ಹಿಂಗೆ ಅನ್ಸ್ಯದಂತ. ಅವ್ರಂತಾರ ಮನಸ್ಸನ್ನು ನಿನಗೆ ಕಂಟ್ರೋಲ್ ಮಾಡೋದು ಆಗೋದು. ಸ್ವತಃ ಅರ್ಜುನನೇ ಹೇಳ್ತಾನೆ, ಪರಮಾತ್ಮ ನೀ ಎಲ್ಲ ಹೇಳ್ತಿ ಕರೆ ಅದೊಂದು ಬಿಟ್ಟು ಹೇಳಂತ. ಯಾಕಂದ್ರೆ ಮನಸ್ಸು ಕಂಟ್ರೋಲ್ ಮಾಡೋದು ಅಷ್ಟು ಕೆಟ್ಟೆ ಅದ. ಅದನ್ನು ಏನು ಮಾಡ್ಬೇಕಂದ್ರೆ ದೇವ್ರಿಗೆ ಸದ್ಗುರುಗಳಿಗೆ ಒಪ್ಸೋದು. ಹಿಂಗೆ ಮಾಡ್ಲಿಕ್ಕತ್ತೀರಿ ಮಹಾರಾಜರು ಅಂತನ್ನೋದು. ನಾವೇನು ಮಾಡ್ತೀವಿ, ಸದ್ಗುರುಗಳ ಮುಂದೆ ಶಾಣರದೇ ಇದು ಮಾಡ್ತೀವಿ. ಏನು ಭಯಂಕರ, ನಮಗೇನು ಭಯಂಕರ ವೈರಾಗ್ಯ ಬಂದ ಸರಿ ಬಂದದ. ಮಹಾರಾಜರ ಎಲ್ಲ ತಿಳಿದ ರೀ, ಹಂಗಾರೆ ನನ್ನ ಹೆಸರಲ್ಲಿ ಬರೆದು ಕೊಡೋದು ಕೊಡ್ತಾನೆ. ಇವೆಲ್ಲ ಬಾಯಿಲೇ ವೈರಾಗ್ಯದು, ಹೌದಲ್ಲ? ಅದಕ್ಕೆ ಈಗ ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತ ಹೇಳ್ತಿದ್ದಾರೆ. ಒಬ್ಬ ಭಾಳ ದಿವಸಕ್ಕೆ ತೋಟದಾಗ ಮನೆ ಕಟ್ಕೊಂಡಿದ್ದು ಗೆಳೆಯನ ಭೇಟಿಯಾಗಿಕ್ಕೆ ಹೋದನು, ಲಕ್ಷ ಕೊಟ್ಟು. ಭಾಳ ದಿವ್ಸಕ್ಕೆ ತೋಟದಾಗ ಮನೆ ಕಟ್ಕೊಂಡಿದ್ದ ಗೆಳೆಯ ಈಸ್ರಾಣಿ, ಅವನು ಬೆಟ್ಟಿಗೆ ಹೋದೆವು. ಅವೊಂದು ದೊಡ್ಡ ನಾಯಿ ಸಾಕಿದ್ದ. ಅವ್ನು ತೋಟದಾಗಿದ್ದವ್ರು ಸಾಕ್ತಿದ್ರು, ಈಗ ಮನೆಯಾಗಿದ್ದವ್ರು ಸಾಕ್ತಾರೆ. ಏನು ನಾಯಿಗೆ ಸಿಗುವಂಥ ಸವಲತ್ತು ತಾಯಿಗೆ ಸಿಗೋದಿಲ್ಲ ಈಗ. ಎಂತೆಂಥ ಕಾರ್ ಗಾಡಿ ಒಳಗೆ ಬಗಲಾಗಿ ಇಟ್ಕೊಂಡು ಅವ್ರು ಅಡ್ಡಾಡ್ತಾರೆ. ಅದಕ್ಕೊಂದು ರೂಮ್ನೇ ಕಟ್ಟಿಸ್ತಾರೆ ಈಗ ಸದ್ಯಕ್ಕೆ. ತಾಯಿಗೆ ಏನದಲ್ಲ ಅವು, ತಾಯಿ ತಂದೆಗಳಿಗೆ ಏನದಲ್ಲ ಅವು ಸಿಮಿಟ ಗಿಮಿಟ ಅದು ಒಂದು ರೂಮ್ ಮಾಡಿರ್ತಾರೆ ನೋಡಿ, ಮೊದಲಿಗೆ ಕೊಟ್ಟಕ್ಕಿಂತ ಮೊದಲು ಒಂದು ಮಾಡಿರ್ತಾರೆ ನೋಡ್ರಿ. ಹಾಂ ಶೆಡ್ನ್ಯಾಗ ಅವ್ರು ಇರೋದು. ಏನು ಹೇಳ್ತಿ ಇಸ್ರಾಣಿ? ರಾಮಕೃಷ್ಣ ಪರಮಹಂಸರು ಹೇಳಿಕತ್ತಿದ್ನಲ್ಲ, ತೋಟಕ್ಕೆ ಹೋದಿವ, ದೊಡ್ಡ ನಾಯಿ ಇತ್ತು, ಇಷ್ಟೆತ್ತರ ನಾಯಿ ಬೊಗಳಿಕ್ಕತ್ತವ, ಇವನು ಕಡಿಲಿಕ್ಕೆ ಬರ್ಲಿಕ್ಕತ್ತವ. ಇವು ಮೊದಲೇ ಅಂಜಾವ, ನಾಯಿ ತೀರ ಅಂಜಿಬಿಟ್ಟು ಇದೇನು ಹಚ್ಚು ಇದು ಮಾಡ್ಕೊಂಡು ಕೂತ. ಕೆಲವೊಬ್ಬರು ನಾಯಿ ಇರ್ಲಿಕ್ಕಂದ್ರೆ ಒಂದು ಬೋರ್ಡ್ ಹಾಕ್ತಾರೆ, ನಾಯಿಗಳಿವೆ ಎಚ್ಚರಿಕೆ ಅಂತ. ಮತ್ತಿನ್ನು ಇರಲಿಲ್ಲ ಅಂದ್ರೂ ಹಾಕ್ತಾರಂದ್ರೆ ಯಾರು ನಾಯಿಗಳು ಅಂತ ತಿಳ್ಕೊಬೇಕು ನಾವು. ಸೊಪ್ಪಾರ ಕುಮಾಯಿ ಸೊಪ್ಪಾರ ಕುಮಾಯಿ ಓ ಅವಂದ ಏನಿದೆ ಕಡಿಲಿಕ್ಕೆ ಬರ್ತಾವ ಅಂತೇಳಿ ಕಲ್ಲು ತೊಗೊಂಡ, ಮತ್ತಷ್ಟು ಮೈ ಮೇಲೆ ಬಂತದು. ದೊಡ್ಡ ನಾಯಿ ಅದು, ಕಲ್ಲು ತೊಗೊಂಡ್ಕೊಳ್ಳಿ ಮತ್ತೆ ಮೈ ಮೇಲೆ ಬಂತು. ಹೆಂಗೆ ಮಾಡೋದು ಮರ, ನಾನು ಹರ್ಕೊಂಡ ತಿಂತ. ಮತ್ತು ಅಂಥ ನಾಯಿಗಳವ ಈಗ. ತ್ವಾಳುಗಳನ್ನ ನಾಯಿ ಅಂತ ಸಾಕ್ತಾರೆ ಈಗ ಮನ್ಯಾಗ. ಅವು ತ್ವಾಳು ಇರ್ತಾವೆ ಜಾತಿಲಿ, ಅವನು ನಾಯಿ ಅಂತ ಸಾಕ್ತಾರೆ. ಮತ್ತು ತ್ವಾಳಂದ್ರೆ ಹರ್ಕೊಂಡು ತಿನ್ನೋಲ್ಲ. ಅಂದ ಕೂಡಲೇ ಕಡಿಲಿಕ್ಕೆ ಬಂದ ಕೂಡ ಅವೇನು ಮಾಡಿದ, ಅವ ಮಾಲಕ್ ಕೂತಿದ್ದು ನೋಡಿ, ಇವ್ನು ಗೆಳೆಯ ಯಾಕೆ ನಾಯಿ ಬೊಗಳಿಕ್ಕತ್ತು ಅಂತ ಹೊರಗೆ ಬಂದ. ಹೊರಗೆ ಬಂದು ಇವ್ನು ನೋಡಿದ, ಅಲ್ಲ ನಮ್ಮ ಹೂದ ಗೆಳೆಯ ಬಂದಾನ. ಆಯ್ತು ಇಷ್ಟ ಅಂದ ನಾಯಿಗೆ. ಬೊಗಳದು ಬಿಡ್ತು, ಎಲ್ಲ ಬಿಡ್ತು. ಇವ್ರು ಕಾಲಾಗಿ ಒಂದು ತಿರ್ಗಾಲಿಕ್ಕೆ ಶುರು ಮಾಡಿಬಿಡ್ತು. ಅರ್ಥ ಆತಂದ ಕತಿ. ಮಾಲಕರ ಕೈಯಾಗ ಕೊಟ್ಟೆವು ಅಂದ್ರೆ ಮನಸ್ಸು, ಆ ಮನಸ್ಸಿಗೆ ಹೇಳ್ತಾರೆ, ಸುಮ್ ಕೊಡು ನಮ್ಮ ಶಿಷ್ಯ ಇದ್ದಾನಂತಂದ್ರೆ ಏನೂ ಮಾಡೋದಿಲ್ಲ ಅವರು. ಹೌದಲ್ಲ? ಅದೆಲ್ಲ ಬಿಟ್ಟು ಒಟ್ಟು ಇದು ನಿಂದು ಮನಸ್ಸು ನನ್ನ ಕೈಯಾಗ ನೀವು ಯಾಕೆ ಕೈಯಾಗ ಸಿಗ್ತವೆ? ಮನಸ್ಸು ನಿನ್ನ ಕೈಯಾಗ ಇಲ್ಲೇ ಇಲ್ಲ. ಅದು ನಿನ್ನ ಕೈಯಾಗ ಉಚ್ಚಾರ ಮಾಡಿದ್ರೆ ಏನೂ ಇಲ್ಲೇ ಇಲ್ಲ. ಸದ್ಯಕ್ಕೆ ನೀ ಹಾಗೆ ಒಂದು ನಮೂನಿ ಗಂಡಿಸಿದ್ದಿ. ಆದ್ರೆ ವಿಚಾರ ಏನದ ಅಂತೀನಿ ನೀನು, ಎಲ್ಲಕ್ಕೂ ಹೇಳ್ತೀನಿ ಕೇಳಿ ನೀವು ವ್ಯವಹಾರ ಮಾಡ್ತಿ. ನಾನು ಹೆಣ್ಗಣ್ಣಿನ ವ್ಯವಹಾರ ಆಗ್ತಂದ್ರೆ ಎಲ್ಲ ನಮಗೆ ಒಪ್ಪಿಗೆ ಅದ ರೀ ಅಂತವ್ರು ಬಂದವ್ರು ಅಂತಾರೆ. ಹೌದ್ರಿ, ನಮ್ಮ ಮಲಕ್ರನ್ನ ಕೇಳ್ಕೊಂಡು ಬರ್ತಂತ ಒಳಗೆ ಹೋಗ್ತೀನಿ ಹಿಂಗಂತಾರೆ ನೋಡ. ಒಪ್ಪಿಗೆ ಒಳ್ಳೆ ಒಪ್ಪಿಗೆ ಅಂತೀವಿ ಅಂತಾನೆ. ಅಂದರೆ ಇವು ನಿರ್ಣಯನೇ ಏನೂ ಇಲ್ಲ. ಎಲ್ಲ ಮತ್ತೊಬ್ಬರ ಕೈ ಕೂತ ಮತ್ತು ಅದೇನಂತಾರಲ್ಲ ಹಿಂದಕ್ಕೆ ಗೌಡಿಕೆ ಅದು ಇದ್ದು ನೋಡ್ರಿ ಹಳ್ಳಿಯಾಗ. ಅವ್ರಿಗೆ ಈಗ ಬರ್ಬರ್ತ ಎಲ್ಲ ಟೆನೆನ್ಸಿ ಒಳಗೆ ಹೋಗಿಬಿಟ್ಟು ಊಟಕ್ಕೆ ಸಹಿತ ಇಲ್ದಾಗ ಆಗ್ತದೆ. ಆದ್ರೆ ಗೌಡಿಕೆ ದರ್ಪ ಒಂದು ಕಂಬಳಿ ಹಾಕಿ ಒಂದು ತೆಕ್ಕೆ ಇಟ್ಟು ಒಂದಿಷ್ಟು ಮನ್ಯಾಗ ಅನ್ನ ಮಾಡಿರ್ತಾರಲ್ಲ, ಸ್ವಲ್ಪ ಅನ್ನದಗಳು ಹಿಂಗೆ ಮೀಸಿಗೆ ಹಚ್ಕೊಂಡು ಯಾರೇ ಬಂದ್ರೆ ಬಾ ಮಗನ ಕುಂಡ್ರ ಊಟನೇ ಮಾಡಿರೋದಿಲ್ಲ ನೀವು.
ಅಭಿಮಾನ ಇಷ್ಟು ಕೆಟ್ಟ ಕಾಡಿಸ್ತದೆ. ನಾ ಗಂಡಸು ಅಂತೇಳಿ ಅಭಿಮಾನ ಇವು ತೋರಿಸ್ತಾನೆ. ಮತ್ತು ನಿನ್ನ ವರ್ತನಾರಿ ಹಿಂಗದಲ್ಲೋ ಅಂತ ಯಾರು ಕೇಳಿದ್ರಂದ್ರೆ, ಪುರುಷಾರ್ಥ ಅಂದರೆ ಹೆಂಗಿರಬೇಕು? ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನು ಪಡ್ಕೋವಂಥ ಸಾಮರ್ಥ್ಯ ನಿಂತಲ್ಲಿ ಇದ್ರೆ ಮಾತ್ರ ನೀವು ಪುರುಷ. ಇದನ್ನೆಲ್ಲ ಬಿಟ್ಟು ಬರೇ ಏನು ದಾಡಿ ಬಿಟ್ಟರೆ ಪುರುಷಾರ್ಥ ಆತನ? ನಾವು ಮೊದಲು ಎಷ್ಟು ಸ್ವಚ್ಛ ಇರ್ತಿದ್ರು, ಈಗ ನೋಡ್ತೀವಿ ಎಲ್ಲರ ಮೌತಿ ಮೇಲೆ ದಾಡಿ. ಏನು ಇವ್ರಿಗೆ ಸಂಶಯ ಬಂದದನಂತ ನಮಗೆ. ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ ಹಿಂಗ ನಮಗೇನು ತೊಂದರೆ ಬಂದರೂ ಸಹಿತ ನಾವು ಸದ್ಗುರುಗಳಿಗೆ ಒಪ್ಪಿಸ್ಬೇಕು. ತುಕೋಬಾರಾಯರೇನು ಸಾಮಾನ್ಯನ 4,01,34,000 ಅಭಂಗ ಬರೆದಂಥ ತುಕೋಬಾಯರಂತಾರ, ರಾಮ ಮೀತವ ಅನ್ಯಾಯ ಅಪರಾಧಿ ಮೀತವ ಅನ್ಯಾಯ ಕರ್ಮಹೀನ ಮತಿ ಮಂದ ಬುದ್ಧಿ, ಕರ್ಮಹೀನ ಮತಿ ಮಂದ ಬುದ್ಧಿ, ರಾಮ ಮೀತವ ಅನ್ಯಾಯಿ ಅಪರಾಧಿ तुझा मी आठविल्या नाही कधी, तुझा मी आठविला नाही कधी, वाचे कृपा निधी माय बाबा, वाचे कृपा निधी माया बाबा, कृपा निधी माया बाबा, वाचे कृपा निधी माया बाबा, माया बाबा, मीतव अन्यायी अपराधी, मीतव मीतव हो ನಂದ ಸನೇಕ ಇದಕ್ಕಿನ ಭಾಳ कर्महीन मतिबंध बुद्धी तुझ्या मी आठविला नाही कधी, वाचे कृपा निधी माय बापा, नाही ऐकले गायले गीत, धरिली लाज सांडले हित, नावडे पुराण भैसले संत केली भोत परनिंदा, केला नाही करुणा नाही परोपकार नाही दयाले करू नये तो केला व्यापार उतरे भार तुका. ಇಲ್ಲಿ ವ್ಯಾಪಾರ ನನಗೆ ಬರತ್ತಂತಾರ ತುಕಾರಾಮ್ ಮಹಾರಾಜರು. ನೀನ ಅದನ್ನ ಇಳಿಸ್ಬಿಡಪ್ಪ. ನಮ್ಮ ತಲೆ ಮೇಲಿನ ಭಾರ ಇಳಿಸೋ ಸದ್ಗುರುನಾಥ. ಇಲ್ಲಿಕ್ಕಂದ್ರೆ ನಾವು ಭಾರ ಹೊತ್ಕೊಂಡೆ ಎಲ್ಲ ಕೆಲಸ ಮಾಡ್ತೇವೆ. ಇವರ ಬಸ್ನ್ಯಾಗ ಒಂದು ದೊಡ್ಡ ಗಂಟು ತೊಗೊಂಡು ತಲೆ ಮೇಲೆ ಇಟ್ಕೊಂಡು ಹೋಗಿರ್ತಾರಂತ ತಿಳ್ಕೊಂಡು, ಬಸ್ನ್ಯಾಗ ಹೋಗಿ ಸೀಟ್ ಮೇಲೆ ಕೂತರು ಸಹಿತ ತಲೆ ಮೇಲೆ ಗಂಟಿದ್ರೆ ಅಲ್ಲಿ ಲಗೇಜ್ ಇಡ್ಲಿಕ್ಕೆ ಮಾಡಿರ್ತಾರೆ ಇಲ್ಲಲ್ಲಿ ಕೂಡ. ಹಂಗಾರ ನಾವು ಹಂಗೆ ಪ್ರಪಂಚ ದೊಡ್ಡ ಗಂಟು ಇಟ್ಕೊಂಡು ಭಕ್ತಿ ಮಾಡ್ಲಿಕ್ಕೆ. ಯಾಕೆ ಹಂಗಾಗ್ಯದ ಅಂದ್ರೆ ಇದಕ್ಕೇನು ಅಲ್ಲ. ಅವರಂತಾರ, ಪಾಪ ಪುಣ್ಯ ಕರುಣಿ ಜನ್ಮ ಏತೋ ಪ್ರಾಣಿ ನರ ದೇಹ ಯೌನಿ ಹಾನಿ ಕೇಳಿ. ಪಾಪ ಪುಣ್ಯ ಮಾಡೇ ಬಂದಿ ನೀನು, ಪಾಪನೂ ಮಾಡಿ ಪುಣ್ಯನೂ ಮಾಡಿ ಎರಡು ಸಮ ಆದಾಗ ಮನುಷ್ಯ ಆಗಿ. ಪಾಪನೇ ಹೆಚ್ಚಾಗಿತ್ತಂದ್ರೆ ಯಾವುದ್ರೆ ನೀಚ ಜನ್ಮದಾಗ ಹೋಗ್ತಿದ್ದಿ, ಪುಣ್ಯ ಹೆಚ್ಚಾಗಿದ್ರೆ ಸ್ವರ್ಗದೊಳಗೆ ಎಲ್ಲರೂ ಹೋಗಿ ಹುಡ್ತಿದ್ದಿ. ನೀ ಎರಡು ಸಮ ಮಾಡಿ ಅದರ ಸಂಬಂಧ ಮನುಷ್ಯ ಆಗಿ ಏನು ನರದೇಹ ಯೌನಿ ಹಾನಿ ಕೇಳಿ. ಇಂಥ ಒಂದು ಅಮೂಲ್ಯವಾದಂಥ ನರಜನ್ಮಕ್ಕೆ ಬಂದು ನೀನು ಅದನ್ನು ಹಾನಿ ಮಾಡಿಕೊಳಿಕ ಸಮರ್ಥರಂದರು. ಧನ್ಯ ಧನ್ಯ ನರದೇವು ಏತಿಲ ಪೂರ್ವತಾ ಪಾವು, ಜೋ ಜೋ ಕೀಜೆ ಪರಮಾರ್ಥಿ ಲಾವೋ ತೋ ಪಾವೆ ಸಿದ್ಧಿ ತೇ ठोब्बार कुमाई, ठोब्बार कुमाई. ಎಷ್ಟೋ ಮಂದಿ ಇಲ್ಲಿ ಸಿದ್ಧಿಯನ್ನೇ ಪಡ್ಕೊಂಡ್ಬಿಟ್ರು.
ಮೂಲ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಮತ್ತು ನಿಮಗೇನಾಗ್ಯದ ಅಂತಂದ್ರೆ, ನಾವು ಏನೂ ಮಾಡಲಾರ್ದ ಪಗಾರ ಕೊಡೋದ್ರೆ ಯಾರು ಕೊಡ್ತಾರೆ? ದುಡಿಲಾರ್ದ ಪಗಾರ ಕೊಡೋದ್ರೆ ಯಾರು ಕೊಡ್ತಾರೆ? ದುಡಿಬೇಕಾಗ್ತದೆ. ಸದಾನಂದ ಮಹಾರಾಜರು ಹೆಂಗೆ ದುಡಿದ್ರು? ಬರೀ ಕತ್ತಿ ಹೇಳ್ಕೊತ ನಾವು ಕೂಡ್ತೇವೆ ಖರೆ, ಆದ್ರೆ ನಾವು ದುಡಿತೇವನು? ನಮ್ಮ ಮಹಾರಾಜರು ಒಮ್ಮೆ ನನಗೊಂದು ವಚನ ಬರೆಸಿದ್ರಿ. ಆದಿ ಪುರಾಣವನ್ನು ಅಸುರರಿಗೆ ಮಾರಿ, ವೇದ ಪುರಾಣವನ್ನು ಹೋತಂಗೆ ಮಾರಿ, ಭಾರತ ಪುರಾಣವನ್ನು ರಕ್ಕಸರಿಗೆ ಮಾರಿ, ಇವೆಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು, ನಿನ್ನ ಪುರಾಣಕ್ಕೆ ಬೆಲೆ ಇಲ್ಲ ನೋಡ. ನಿನ್ನ ಪುರಾಣ ಏನದ? ಇಲ್ಲೇ ಕೂತದ. ಇಲ್ಲ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡಿದ್ರು. ಅಕ್ಕ ಮಹಾದೇವಿ ಕದ್ರಿ ಒಳಗೆ ಹೋದ್ಲು, ಅಕ್ಕಿ ಹೋದ್, ನಿನಗೇನ? ನೀವು ಹೋಗೇನು? ಇಲ್ಲ. ಮನೆ ಬಿಟ್ಟೆ ಹೋಗ್ಲಿಕ್ಕೆ ತಯಾರಿಲ್ಲ. ನೀನು ಕದಳಿ ಒನಕ್ಕೆ ಇನ್ನೇನು ಹೋಗ್ತೀವಿ ಹೇಳಿ. ಹಂಗೆ ಬರೇ ಹೇಳೋದ್ರಿಂದ ಆಗೋದಿಲ್ಲ, ಮಾಡೋದ್ರಿಂದ ಆಗ್ತದೆ ಅಂತೇಳಿ ಮಹಾರಾಜರು ಸದ್ಗುರುಗಳು ತೋರಿಸಿ ಹೋಗ್ತಾರೆ. ತಾವು ಮಾಡ್ತಾರೆ. ಸಮರ್ಥರಾದರು. ಸಮರ್ಥ 200 ಸಮಾಸ ದಾಸೋದ್ ಬರೆದ್ರು. ಅವ್ರು ಅಂದರು, ಆದಿ ಕೇಳಿ ಮೋಗ ಸಾಂಗಿತನಿ, ಮೊದಲು ನಾ ಮಾಡೀನಿ, ಮಾಡಿ ಹೇಳಿಕತ್ತನಂತ. ಮತ್ತು ನೀವು ಇಷ್ಟೆಲ್ಲ ಹೇಳ್ತಿರ್ಕ ನಮ್ಗೆ ಯಾಕಿಲ್ಲಿ ಸಾಧ್ಯ ಆಗೋಂತಂದ್ರೆ, ರಜ ತಮ ಸತ್ವ ಆಹೇ ಜಾತೆ ಹೆಂಗಿ ಯಾಚೆ ಗುಣಜಗಿ ವಾಯಗೇಲ. ಮುಳಿ ದೇಹ ತ್ರಿಗುಣಾಚ. ಎಲ್ಲರ ದೇಹದೊಳಗೆ ಇರುವಂಥ 3 ಗುಣ ಅವ. ಅದು ಮನುಷ್ಯರಿರಲಿ ಯಾರು ಇರಲ್ಲ. ಮುಳಿ ದೇಹ ತ್ರಿಗುಣಾಚ ರಜ ತಮ ಸತ್ವಾಚ ತ್ಯಾಹಿ ಮದೇ ಸತ್ವಾಚ ಉತ್ತಮ ಗುಣ. 3 ಗುಣದಿಂದ ಎಲ್ಲರೊಳಗೂ 3 ಗುಣ ಅವ. ಆದ್ರೆ ಅವು ಹೆಂಗವ ಅಂದ್ರೆ ಇಸ್ರಾಣಿ, ಈಗ ಎಲ್ಲರಂತಲ್ಲಿ ಸತ್ತು ಗುಣ ಬಂದದ. 1:15 ನಂತರ ನಾ ಏನಾರ ಮತ್ತೆ ಕೀರ್ತನ ಹೇಳಿಕತ್ತೆ ಅಂತ ತಿಳ್ಕೊರು ನೀವು, ರಜೋಗುಣ ಜಾಗೃತ ಮನೆ ಕಡೆ ನೆನಪ. ಅದಕ್ಕಿಂತ ಮತ್ತೆ ಹೇಳಿಕತ್ತೆ ಅಂದ್ರೆ ತಮೋ ಗುಣ. ಏನು ಕುರ್ಚಿ ಬಿಟ್ಟ ಇಳಿಸ್ಬೇಕಂತೇಳಿ ಅದ್ರಾಗೆ ಅಂದ್ರೆ ಗುಣಗಳು ಹಿಂಗವಾವು. ಈ ಕ್ಷಣದಾಗ ಅವ್ರಂತಾರ ಏಕ ಏತ ಧೋನಿ ಜಾತಿ ನಿಗೋನಿಯ. 1 ಬಂದ್ರೆ 2 ಹೋಗ್ತಾವ. ಈಗ ಸತ್ತು ಗುಣ ಬಂದದ, ರಜೋಗುಣ ಬಂತಂದ್ರೆ ಸತ್ತು ಗುಣ ಹೋಗಿರ್ತದೆ. ಆವಾಗ ಎಲ್ಲಿ ದೇವರೇ ಎಲ್ಲಿ ಮಾಜೇಗರ ಮಾಜೆ ಸಂಸಾರ ದೇವ ಕೈಂಚ ನಿಲಾ ತೋರ ಐಸಾ ಕರಿ ಜೋ ನಿರ್ಧಾರ ತೋ ರಜೋಗುಣ. ಅಟ್ಟಿಬಿರಿ ಆತಂದ್ರೆ ತಮೋ ಗುಣ ಬಂದ್ಬಿಡು. ತಮೋ ಗುಣ ಬಂತಂದ್ರೆ ರಜೋಗುಣನೂ ಹೋಗಿರ್ತದ, ಸತ್ತು ಗುಣನೂ ಹೋಗಿರ್ತದೆ. ಒಂದು ಪ್ರಬಲ ಇರ್ತದೆ. ಈಗ ನಿಮ್ಮಂತಲ್ಲಿ ಎಲ್ಲರ ಅಂತಲ್ಲಿ ಸತ್ತು ಗುಣ ಅದಂತ ನನಗೆ ಅನಿಸ್ಯದ. ಅದು ನನಗೆ ಗೊತ್ತಾಗ್ತದೆ, ನಿಮಗೆ ಗೊತ್ತಾಗೋದು, ನನಗೆಲ್ಲ ಗೊತ್ತಾಗ್ತದೆ ಯಾರಂತಲ್ಲಿ ಯಾವ ಗುಣ ಹೇಳಿಕತ್ತದ ಅಂತೇಳಿ. ಮೋತಿ ಮೇಲೆ ಈ ಮೋತಿ ಅಂದರೆ ಹೆಂಗೆ ಅಂದ್ರೆ ಗೊತ್ತಾನ, ಈ ಮೋತಿ ನೋಡಿದ್ರೆ ಎಲ್ಲ ಗೊತ್ತಾಗ್ತದೆ. ಮುಖ ಅಂದರೆ ಮೋತಿ. ವಿಜಾಪುರ ಭಾಷೆ. ಈಗ ನಾವು ವಿಜಾಪುರದಾಗ ಹೇಳೋತ್ನಾಗ ನಮ್ಮ ಮುಖ ಅಂತಂದ್ರೆ ಕೇಳ್ತಾರೆ, ಏನಯ್ಯ ನಿನ್ನ ಮುಖ ಹಾಗೆ ಕಾಣಿಸ್ತದೆ, ಹೀಗೆ ಕಾಣಿಸ್ತದೆ ಅಂತ ಬೆಂಗಳೂರು ಗತೆ ಮಾತಾಡಿದ್ರೆ ಅವ್ರಂತಾರ ನೀ ಎಲ್ಲಿ ಅವ ಅಂತಾರ. ಅದು ಚಂದ ಬರೋಲ್ತು, ಇದು ಚಂದ ಬರೋಲ್ತು. ಸುಮ್ಮನೆ ಇದ್ದದ್ದೇ ಅದು. ಇದ್ದದ್ರಾಗ ಅನಂತ ಪಟ್ಬೋದು. ಇರಲಿ. ರಜ ತಮ ಸತ್ವ ಆಹೇ ಜಾತೆ ಇದು ಯಾಚೆ ಗುಣದಾಗಿ ವಾಯಗೇಲ. ಇವು 3 ಇತ್ತು ಅಂತ ತಿಳ್ಕೊರಿ ನೀವು. ಬರೀ ಸತ್ತು ಗುಣ ಇದ್ರು ಸಹಿತ ಪುಕ್ಕಟ್ಟು ಹೋಗ್ತದೆ. ಹಂಗ್ರಿ ಸತ್ತು ಗುಣ ಅಂದ್ರೆ ಭಗವದ್ಭಕ್ತಿ. ಹೌದು, ಭಗವದ್ಭಕ್ತಿಗೆ ಹಚ್ತದೆ. ಸತ್ತು ಗುಣ ಅದ ಅಂತೇಳಿ ಒಳಗೆ ನಾ ಇಷ್ಟು ದಾನ ಮಾಡೀನಿ, ಇಷ್ಟು ಪುಣ್ಯ ಮಾಡೀನಿ, ಹಂಗೆ ಮಾಡೀನಿ, ಹಿಂಗೆ ಮಾಡೀನಿ, ಯಾತ್ರಾ ಮಾಡೀನಿ, ಉಪವಾಸ ಮಾಡೀನಿ, ಅದನ್ನು ಮಾಡೀನಿ ಅಂತ ಇಟ್ಕೊಂಡು ಕೂತಂದ್ರೆ ಅದು ಸತ್ತು ಗುಣ ಇದ್ರು ಸಹಿತ ನೀವು ಮತ್ತೆ ಇಲ್ಲೇ ಬರವ. ಭಾಳ ಮಾಡಿ ಪುಣ್ಯ ಗಳಿಸಿದ್ರು ಸಹಿತ ಮ್ಯಾಲೊಂದು ಲೋಕವ. ಒಂದು ದಿವಸ ಆದ್ರೆ ಏನು ಭಾಳ ಇಲ್ಲ. ಒಂದು ಸ್ವಲ್ಪ ಬಿಡ್ರಿ, ಹೋದವ್ರಿಗೆ ಗೊತ್ತ. ಅಲ್ಲೇನು ಮಾಡ್ತಾರೆ, ನಿನ್ನ ಪುಣ್ಯದ ಲೆಕ್ಕ ತೆಗಿತಾರೆ, ಎಷ್ಟದಪ್ಪ ಇನ್ಕಂತ ಬ್ಯಾಲೆನ್ಸ ಅಂತೇಳಿ. ಆ ಬ್ಯಾಲೆನ್ಸ್ ಪ್ರಕಾರ ಅವಾಗ ಅಲ್ಲಿ ಇರಲಿಕ್ಕೆ ಅನುಕೂಲ ಕೊಡ್ತಾರೆ. ಈಗ ಲಾಜಿಂಗ್ ಹೋದಾಗ ನಾವು ಚಲೋ ಲಾಜಿಂಗ್ ಹಿಡ್ದೇವು ಅಂದ್ರೆ ಅವತ್ತು ಮುಂದಿನ ತನಕ ನಮಗೆ ಎಷ್ಟು ಇದು ಬರೀ ಬೆಲ್ ಹೊಡೆದ್ಕೊಂಡು ಎಲ್ಲ ಬರ್ತದೆ ಇಲ್ಲ? ಹೌದಲ್ರಿ? ಬೆಲ್ಲ ಏನು ರೀ ಇಷ್ಟೆಲ್ಲ ನಮ್ಮ ಮನೆಯಾಗ ಹೇಳ್ರಿ, ನಮಗೆ ಎಂದೂ ಒಂದು ತಮ್ಮ ನೀರು ಕೊಟ್ಟಿಲ್ಲ, ಇಷ್ಟು ನೀವು ಮಾಡ್ತೀರಂದ್ರೆ ನಾ ಇಲ್ಲೇ ಇರ್ತೀನಂದ್ರೆ ಬಿಡೋದಿಲ್ಲ ಅವ್ರ. ಹಂಗೆ ಸ್ವರ್ಗದಾಗಲ್ಲ ಅಂತ ಮುಗಿತಾನ. ಹೋಗಪ್ಪ. ಇನ್ನು ಹೌದಪ್ಪ, ಈ ರಜಾ ತಮ್ಮ ಸತ್ವ ಇವತ್ತರ ವರ್ಣನ ಮತ್ತು ನಾವು ನಾಡಿನ ಇರ್ತದಾಗ ಬೇಕಾದ್ರೆ ಮಾಡೋಣಂತ. ತಿಳಿದು ನಿಜ ಸಮಯ ನಿಷ್ಠೆಗಲಿ ಅಂತ ನಿಜಗುಣ ಸುಳ್ಳು. ಸಮಯದ ಮೇಲೆ ಭಕ್ತಿ ಇಡಪ್ಪ ಮರ, ಇಲ್ಲಿ ಇನ್ನೊಮ್ಮೆ ನಿಮ್ಗೆ ಕರೆಯೋದಿಲ್ಲ ಅಂತ.
ಸಮಯ ನೋಡ್ಕೊಂಡು ಸಾಧಿಸ್ಬೋದು ಶಾಣೆತನ. ಈಗ ಎಲ್ಲಿ ಬಂತಂದ್ರೆ ರಜೋಗುಣ ಅಂದ್ರೆ ಒಂದೊಂದು ಹೇಳ್ತೀನಿ, ಸತ್ವಗುಣದ ಒಂದು ಲಕ್ಷಣ ಹೇಳ್ತೀನಿ. ಸತ್ವಗುಣ ಸೂರ್ಯದೀಪ. ಸತ್ವಗುಣೇ ಜ್ಞಾನ ಪ್ರಾಪ್ತಿ, ಸತ್ವಗುಣೇ ಪುನಃ ಸಾಯುಜ್ಯ ಮುಕ್ತಿ, ವಿಜೇತೆ ಸತ್ವಗುಣೇ ಭಗವದ್ಭಕ್ತಿ, ಸತ್ವಗುಣೇ ಜ್ಞಾನ ಪ್ರಾಪ್ತಿ, ಸತ್ವಗುಣೇ ಸಾಯುಜ್ಯ ಮುಕ್ತಿ. ಸಾಯುಜ್ಯ ಮುಕ್ತಿಗೆ ಒಯ್ದು ಮುಟ್ಟಿಸೋದು ಯಾವುದಂದ್ರೆ ಸತ್ವಗುಣ. ಆದ್ರೆ ಹಿಂಗಾದ್ರಾಗುದ್ರು ಮುಖಿ ನಾಮ ಹಾದಿ ತಾಳ ನಾಚತ ಬೋಲೆ ಬ್ರೀದಾವಳಿ घेऊनी लावी पायदोडी तो सत्वगुण. संसारासी त्रासे मन काही करावे ಭಜನ. ಹಿಂಗೆ ಅನ್ಸಿದ ನಮಗೆ ಏನು ಸಂಸಾರ ಗಂಟು ಬಿತ್ತರಿ ಅಂತೇನು ಏನು ಅನ್ನೋದಿಲ್ಲ ನಾವು. ಆದ್ರೆ ಸತ್ವಗುಣ ಆತಂದ್ರೆ ಹಿಂಗೆ ಅನ್ನಿಸ್ತದೆ, ಏನು ಸಂಸಾರ ಮಹಾರಾಜರು ಇದೊಂದು ಒಳ್ಳೆ ಹಾಕಿದ್ರೆ ನಮಗೆ ಎಲ್ಲ ಬಿಟ್ಟು ಹೋಗಿ ನಿಮ್ಮ ಮುಂದೆ ಕೂಡ್ಬೇಕು ಅನ್ನಿಸ್ತದೆ. ಹೌದರೆ ಗಬರು ಅಂತಾರೆ ಅವರು. ಇದು ಸುಮ್ಮನೆ ಈಗ ಅಷ್ಟ ಇಲ್ಲಿಂದ ಬಂದದ್ದು ನಿನಗಿದೆ, ಕಂಕಳದಿಂದ ಬಂದನು ಅಂತ ಕೇಳ್ತಾರೆ ಅವರು. ಹೌದಲ್ಲ? ಅದಕ್ಕೆ ರಜೋಗುಣ ನಮ್ಗೆ ಹೆಂಗಿರ್ತ ಅಂದ್ರೆ ಬರ್ರಿ ಸದಾನಂದ ಇದು माझे घर माझा संसार देव कैचा आणिला थोर ऐसा कधी जो निर्धार तो रजोगुण. दुसऱ्याचे सर्व जावे माझ्याची बरे असावे ऐसे आठवे स्वभावे तो रजोगुण. ಎಲ್ಲಿ ಸತ್ಸಂಗ ದೇವ ಕಾರಣಿ ಲಾದಾಳು ಇಲ್ಲಿ ಬಂದು ಜೈಕಾರ ಹಾಕೋದು ಕೂಡ ಜೈಕಾರ ಹಾಕುವತ್ತಾಗ ಮೂತ್ ಸೊಟ್ಟಾದ್ರೆ ಕೆಲವೊಬ್ಬರು ನೋಡ್ರಿ ನಕ್ರು ಹೊತ್ತಂಗ ಅನಿಸ್ತಾರ. ಅವರ ಲಾವಣ್ಯನೇ ಹಂಗಿರ್ತದ, ಅವ್ ನಗತಾನೋ ಅಳ್ತಾನೋ ಗೊತ್ತಾಗ. ಕೆಲವೊಬ್ರು ಅಳ್ತಿರ್ತಾರಲ್ಲ ನಕ್ಕಂಗ ಅನಿಸ್ತಾರ. ಈಗ ಎಲ್ಲರೂ ಹೋಗಿರ್ತಾರ ಕೆಟ್ಟ ಸಮಯದೊಳಗೆ, ಹೋದಾಗ ಇವು ಅಳ್ತಿರ್ತಾನ ಅಂತರಂಗದೊಳಗ. ಅವ್ರು ಅಂತಾರೆ ಏನೋ ಮರ ಇಲ್ಲಿ ಬಂದು ನಕ್ಕೋತ ಕೂತಾನಲ್ಲ, ಎಷ್ಟು ಇದು ಆಗ್ತದೆ ತಿಳ್ಕೊಂಡು. ಅವು ಹೆಂಗೆ ಲಾವಣ್ಯ ಒಬ್ಬರದು ಒಂದೊಂದು ಟೈಪ್ ಇರ್ತದೆ. ನಮ್ಮದು ಪದ್ಧತಿ ಇರೋದ ಇದು ಚಲೋ. ಯಾರು ಹಿಂಗೆ ಅಂದಿಲ್ಲ, ಏನು ಹಿಂಗೆ ನಕ್ಕರ ತಂಗ ಆಗ್ತದೆ ನೋಡ್ರಿ ಅಂತ ಅಂದಿದ್ರೆ ಅದನ್ನು ನಾವು ಕೀರ್ತನೆ ಮಾಡ್ತಿದ್ದಿಲ್ಲ ನಾವು. ಹೌದಿಲ್ಲ? ಇವೆಲ್ಲ ಸಜ್ಜ ಭಗವಂತ ಕೊಟ್ಟಾರ ಸದ್ಗುರುನಾಥ ಅಂತೇಳಿ ಮಾಡ್ಲಿಕ್ಕತ್ತೇವು. ಇರಲಿ. ದೇವಕಾರಣಿ ಲಾದಾಳು ಉದರಾಲಾಗಿ ಕಷ್ಟಾಳು ಪ್ರಪಂಚೀಜೋ ಸ್ನೇಹಾಳು ತೋ ರುಜುಗುಣ. ಇಲ್ಲಿ ಜೈಕಾರ ಹಾಕ್ಲಿಕ್ಕೆ ನಾಚ್ಕೋತಾನ. ಪ್ರಪಂಚದ ಸಂಬಂಧ 60 ವರ್ಷ ನೌಕರಿ ಮಾಡಿದ್ಮೇಲೆ ಯಾಕೆ ದುಡಿಬೇಕು ಹೇಳ್ರಿ ಜಗು? 60 ವರ್ಷ ನೌಕರಿ ಮಾಡುವತ್ನಾಗ ಇವಾಗ 70-80 ಸಾವಿರ ರೂಪಾಯಿ ಪಗಾರ ಇರ್ತದೆ. ಮತ್ತು 61ನೇ ವರ್ಷನಾಗ ರಿಟೈರ್ಮೆಂಟ್ ಆದ ಕೂಡ ಮತ್ತೆ ಹೋಗ್ತಾನೆ ಆಫೀಸರಂತೆ. ಏನು ಕೊಡ್ತೀರಿ? ಒಂದು 50 ಸಾವಿರ ರೂಪಾಯಿ ಕೊಡ್ರಿ, ನಾ ಮತ್ತೆ ದುಡಿತೀನಂತೆ. ಅಂದ್ರೆ ಎಷ್ಟೇ ದುಡಿದ ಸ್ಥಿತಿ ಹೇಳಿದೆ. ಸಾಯಾಸೆ ಕರೀಸಿ ಪ್ರಪಂಚ ದಿನನಿಸಿ ಕಲಾವತಿ ಹರಿಸಿನ ಭಜಿಸಿ ಕವನ್ಯಾ ಗುಣೆ ಹರಿಸಿನ ಭಜಿಸಿ ಕವನ್ಯಾ ಗುಣೆ ಕವನ್ಯಾ ಗುಣೆ ಭಾವೆ ವಿಣ ಭಕ್ತಿ ಭಕ್ತಿ ವಿಣ ಮುಕ್ತಿ ಭಾವೆ ವಿಣ ಭಕ್ತಿ ಭಕ್ತಿ ವಿಣ ಮುಕ್ತಿ ಬಳೆ ವಿಣ ಶಕ್ತಿ ಪೂರ್ಣೈ. ಅದಿರಲ್ಲ ಮತ್ತದೊಂದು ಬೇರೆ ಅಭಂಗದ. ಅವ್ರಂತಾರ ಕತ್ತಿ ದುಡಿಲಿಕ್ಕತ್ತಿ ಪ್ರಪಂಚಕ್ಕಾಗಿ ಸಾಯಾಸೆ ಕರೆಸಿ ಪ್ರಪಂಚ ದಿನನಿಸಿ. ಹಗಲ್ ರಾತ್ರಿ ದುಡಿತಿ. ಹರಿಸಿನ ಭಜಿಸಿ ಕವಣೆ ಗುಣೆ. ನಾಮಸ್ಮರಣೆ ಮಾಡಂದ್ರೆ ಯಾಕೆ ಅಲ್ಲಿ ನಿಂತಿಪ್ಪ ನೀನು ಅಂತೇಳಿ ಜ್ಞಾನೇಶ್ವರ ಮಾವಲಿ ಅವ್ರು ಕೇಳಿಕತ್ತಾರೆ. ಇದನ್ನು ನಾ ಕೇಳಿದ್ರೆ ನೀವೆಲ್ಲ ಹಂಗೆ ಕೇಳ್ತೀರ ಅನ್ಬೋದು. ಮಾವಲಿ ಜ್ಞಾನೇಶ್ವರರು ಅವ್ರು ಕೇಳಿಕತ್ತಾರ. ಮತ್ತು ಹೆಂಗ್ರಿ ಮತ್ತಿದು ನಮಗೆ ಹಿಂಗಾಗ್ಲಿಕ್ಕತ್ತಂದ್ರೆ ಜ್ಞಾನದೇವ ಮಣೆ ಹರಿ ಜಪ ಕರಣೆ ತುಟೇಲ ಧರಣೆ ಪ್ರಪಂಚ
ಅದೇ ನಾಮಸ್ಮರಣೆ ನೀನು ಹೊರಗೆ ಹಾಕ್ತದೆ ಮಾಡಂತಾರು ಮನ ಸಂಘ ಸರ್ವ ಸಂಘ ತೋಡಿ. ಅದಕ್ಕೆ ತಮ ಮಂಜಕಾಯ ನರಕಚ್ಚಿಕೇವ ರಜತೋಸ ಬಾಳ ಮಾಯಾಜಾಲ ಇಷ್ಟ. ಹಂಗಾರೆ ಏನು ಮಾಡ್ಬೇಕು ಸತ್ತು ಗುಣ ಬರ್ಬೇಕಾದ್ರೆ ಅಂದ್ರೆ ಸುಖಾಮಣೆ ಏತೆ ಸತ್ವಾತೆ ಸಾಮರ್ಥ್ಯ ಕರಾವ ಪರಮಾರ್ಥ ಅಹರ್ನಿಸಿ. ಯಾವಾಗಲೂ ಈ ರೀತಿ ಈಗ ಇದು ವರ್ಷಕ್ಕೊಮ್ಮೆ ಮಾಡ್ತಾರೆ, ಯಾವಾಗಲೂ ಮಾಡಿದ್ರೆ ಯಾರಿಗೆ ಸಾಧ್ಯದ? ಇಲ್ಲಿ ಕೇಳ್ಕೊಂಡು ಹೋಗಿ ಮನ್ಯಾಗ ಮಂಥನ ಮಾಡಿರ್ತಾರೆ. ಚಿಂತನ ಮಂಥನ ಮಾಡ್ರಿ, ನಾಮಸ್ಮರಣೆ ಹೋಗಿರ್ರಿ, ಅಖಂಡ ನಾಮಸ್ಮರಣೆ ಮಾಡ್ರಿ. ಆ ನಾಮದೊಳಗೆ ನಾಮೀಯ ಸ್ವರೂಪ ನಿಮಗೆ ಅನುಭವಕ್ಕೆ ಬರ್ತದೆ. ಹಂಗೆ ಅಖಂಡ ನಾಮಸ್ಮರಣೆಯೊಳಗೆ ನಮ್ಮ ವಿಶ್ವನಾಥ್ ದೇಸಾಯಿ ಗುರುಗಳು ಇದ್ರು ಅಂತೇಳಿ ಅವ್ರ ಒಂದು ಅಂತಃಕರಣ ಪ್ರಕಾರ ಇವತ್ತು ಗಜಾನನ್ ಅವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ. ಭಾಳ ಸಂತೋಷ ಅನ್ನಿಸ್ತದ. ಔರಂಗಾಬಾದ್ದಿಂದ ಬಂದಾರವರು. ಏನು ಎಲ್ಲ ಇವ್ರದೆಲ್ಲ ದರ್ಶನ ಭಾಗ್ಯ ನಮಗಾತು. ನಿಮಗೆಲ್ಲರೂ ದರ್ಶನ ಭಾಗ್ಯ ಆಗಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡಿ ಕೊನೆ ಚರಣ. ತುಕಾಮಣೆ ಏತೆ ಸತ್ವಾತೆ ಸಮರ್ಥ್ಯ, ತುಕಾಮಣೆ ಏತೆ ಸತ್ವಾತೆ ಸಮರ್ಥ್ಯ. ತುಕಾಮಣೆ ಏತೆ ಸತ್ವಾತೆ ಸಮರ್ಥ್ಯ, ತುಕಾಮಣೆ ಏತೆ ಸತ್ವಾತೆ ಸಮರ್ಥ್ಯ, ತುಕಾಮಣೆ ಏತೆ ಸತ್ವಾತೆ ಸಾಮರ್ಥ್ಯ, ತುಕಾಮಣೆ ಏತೆ ಸತ್ವಾತೆ ಸಮರ್ಥ್ಯ, ತುಕಾಮಣೆ ಏತೆ ಕರಾವ ಪರಮಾರ್ಥ ಅನ್ನಿಸಿ. ಇದು ಭೈರವಿನೋ ಭೈರವನೋ ನಮಗೆ ಗೊತ್ತಾಗುವುದಿಲ್ಲ. ಕರಾವ ಪರಮಾರ್ಥ ಅನ್ನಿಸಿ. ಕರಾವ ಪರಮಾರ್ಥ ನಿಧಿ. ಜನ್ಮತೆ ಮೂಲ ಪಾಯಿದೆ ಪ್ರಭು, ಜನ್ಮತೆ ಮೂಲ ಪಾಯಿದೆ, ಜನ್ಮತೆ ಮೂಲ ಪಾಯಿದೆ. ಸುಖಾದಿ ಕಾರಣ ಜನ್ಮ ಯಾವ
घ्यावा जन्म घ्यावा जन्म घ्यावा जन्माचे मूळ नाही जन्माचे मूळ पाहिजे जन्माचे मूळ पाहिजे अकल्पाई शिवावे तयाकुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाची नामा म्हणे तया असावे कल्याण जामुखी निधान पांडुर कोप्पार कुमाये अन्याला कोप्पार कुमाये Ompara kumaye, ompara kumaye, ompara kumaye, ಇಲ್ಲಿಯವರೆಗೆ ಸಮರ್ಥರ ಕೃಪಾ ಸದ್ಗುರು ಸದಾನಂದ ಮಹಾರಾಜರ ಒಂದು ಪರಮ ಕೃಪಾ ಅದರಂತೆ ನಮ್ಮ ವಿಶ್ವನಾಥ ದೇಸಾಯಿ ಇವರ ಒಂದು ಅಂತಃಕರಣ ಇವೆಲ್ಲನೂ ನೀವೆಲ್ಲರ ಒಂದು ಸಾಥಿ ಇವೆಲ್ಲರ ಒಂದು ಮಿಕ್ಸಿಂಗ್ ಇದು ಕೀರ್ತನ ಸೇವಾ ಅಂದರೆ ಏನು ಒಂದು ಟೀಮ್ ಸೇವಾ ಇದು ಅದ್ರಾಗ ಎಲ್ಲರೂ ನಿಮಗೆ ಸಾಥ್ ಕೊಟ್ರಿ ಅಂಥೇಳಿ ಭಗವಂತ ಅಂತಾನ ಹಿಂಗೆ ಕೀರ್ತನ ನಡೆದ್ರೆ ನಾ ಬಂದಿರ್ತೀನಂತಾನು ನಾ ಹಮ್ ವಸಾಮಿ ವೈಕುಂಠೆ ನಾ ಹಮ್ ಯೋಗಿ ನಾಂ ಹೃದಯ ಮದ್ಭಕ್ತ ಯತ್ರ ಗಾಯಂತಿ ತತ್ರ ಪುಷ್ಟಾನಿ ಮಾರದ ಹಿಂಗೆ ಹಾಡಿದ್ರೆ ಹಿಂಗೆ ಎಲ್ಲ ಅನ್ಬೇಕು ಹಂಗೆಲ್ಲರೂ ಸಾಥ್ ಕೊಟ್ರಿ ಅಂಥೇಳಿ ಬ್ರಹ್ಮಾನಂದದ ಅನುಭೂತಿ ನಮಗೂ ಆತು ನಿಮಗೂ ಆತು ಮುಖ್ಯವಾಗಿ ನಮ್ಮ ದೇಸಾರಿಗಂತರೂ ಹಾಗೇ ಆತು ಅಂತ ಹೇಳ್ಕೊತ ಇವತ್ತಿನ ಒಂದು ಸೇವೆಗೆ ನಾನು